ಒಂದು ಕಾರ್ಯಕ್ರಮಕ್ಕಾಗಿ ನಾನು ಶ್ರೀಯುತ TS ನಾಗಾಭರಣ ಅವರು, ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹಾಗೂ ಡಾಕ್ಟರ್ ಮೋಹನ್ ಆಳ್ವ ಅವರು ಇವರೆಲ್ಲರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಇವರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಈ ಮೂರು ಮಂದಿಯು ಬಹಳ ವಿಶೇಷವಾದ ವ್ಯಕ್ತಿತ್ವದವರು. ನಾಡು ನುಡಿ ಭಾಷೆಯನ್ನು, ಕನ್ನಡ ನಾಡನ್ನು ಕಟ್ಟುವಲ್ಲಿ, ಕನ್ನಡ ನುಡಿಯನ್ನು ಕಟ್ಟುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥ ಮೂವರು ನಮ್ಮೊಡನೆ ಇರೋದು ಅತ್ಯಂತ ಸಂತಸದ ವಿಚಾರ. ಇವರೊಂದಿಗೆ ಸಂವಾದವನ್ನು ನಡೆಸಿಕೊಡಲಿದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನಾವು ಇವತ್ತು ನಮ್ಮ ವೇದಿಕೆಯಲ್ಲಿ 3 ಜನ ದಿಗ್ಗಜರು ಕೂತಿದ್ದಾರೆ. ಅವ್ರು ಯಾರು ಅಂತ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಆದರೆ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ. ಅದರಿಂದ ನಾನು ಇವತ್ತು ಡಿಫ್ರೆಂಟಾಗಿ ನಿಮ್ಮನ್ನು ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರನ್ನು ಹೆಚ್ಚಾಗಿ ಮೇಷ್ಟ್ರು ಅಂತಲೇ ಕರೆಯೋದೆಲ್ಲರು. ಅವತ್ತು ನಾಗತಿಹಳ್ಳಿಯಿಂದ ಬಸ್ಗೆ ಪೂರ್ತಿ ಟಿಕೆಟ್ ಕೊಡೋದಕ್ಕೆ ದುಡ್ಡಿಲ್ಲದೆ ಲಾರಿ ಹತ್ಕೊಂಡು ಬಂದು ಮೆಜೆಸ್ಟಿಕ್ನಲ್ಲಿ 6 ಇಡ್ಲಿ ತಿಂದು ದುಡ್ಡು ಕೊಡದೆ ಓಡ್ ಹೋಗಿ ವಾಪಸ್ ಅವ್ರನ್ನ ಹುಡ್ಕೊಂಡು ಬಂದು ಆ ಅಜ್ಜಿ ಸಿಗ್ದಿರ ಇವತ್ತು ಕೂಡ ಬೇಸರದಿದ್ದಾರೆ. ಅವತ್ತು ಅಂದ್ಕೊಂಡಿರಲಿಲ್ಲ ಅವರು ರವಿ ಬೆಳಗೆರೆಯವ್ರ ಜೊತೆ ಆ ಇಡ್ಲಿ ತಿಂದು ಓಡೋದಾಗ ವಾಪಸ್ ಇಂಥ ಒಂದು ಸ್ಥಾನಕ್ಕೆ ನಾವು ಬಂದು ತಲುಪ್ತೀವಿ ಅಂತೇಳಿ ಅವ್ರು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವತ್ತು ಸಮಾಜಕ್ಕೆ, ಸಿನಿಮಾ ರಂಗಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡುವಂಥ ಸಿನಿಮಾಗಳನ್ನು ಮಾಡಿದಂಥವ್ರು, ಹಾಡುಗಳನ್ನು ರಚನೆ ಮಾಡಿದಂಥವ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಹಾಗೆ ನಾಗಭರಣ ಸರ್ ಅವರು PUC ಓದಬೇಕಾದ್ರೆ ಅವ್ರಿಗೆ ಅಚಾನಕ್ಕಾಗಿ ನಾಟಕದ ಮೇಲೆ ಆಸಕ್ತಿ ಬೆಳೆಯುತ್ತೆ. ಅಲ್ಲಿಂದ ಬೆಳೆದು ಬಂದಂಥವ್ರು ಇವತ್ತು ನಾಟಕ ರಂಗದಲ್ಲಿ ಒಂದು ದೊಡ್ಡ ಖ್ಯಾತಿಯನ್ನು ಮಾಡಿದಂಥವ್ರು. ಯುವ ಪೀಳಿಗೆಗೆ ಯಾವ ರೀತಿಯಾದಂಥ ಸಿನಿಮಾ ಮಾಡಿದ್ರೆ ಒಂದು ಸಂದೇಶ ಹೋಗುತ್ತೆ ಅಂತೇಳಿ ಆಲೋಚನೆಗಳನ್ನು ಮಾಡಿ ಸಿನಿಮಾವನ್ನು ಮಾಡಿದಂಥವ್ರು. 80ರ ದಶಕದ ಸಂದರ್ಭದಲ್ಲಿ ಮಹಿಳಾ ಟೆಕ್ನಿಷಿಯನ್ಗಳಿಗೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟು, ಅದು ಟೆಕ್ನಿಷಿಯನ್ಗಳಾಗಿ ಅವಕಾಶವನ್ನು ಕೊಟ್ಟು ಅವರು ಸಿನಿಮಾ ರಂಗದಲ್ಲಿ ಹೆಚ್ಚು ಹೆಸರನ್ನು ಮಾಡೋದಕ್ಕೆ ಕಾರಣಕರ್ತರಾದಂಥವ್ರು. ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತಾ ಬರ್ತಿದ್ದಂಥವ್ರು. ಇವತ್ತೂ ಕೂಡ ನಾಟಕ ಅಂದರೆ ಏನು, ಸಿನಿಮಾ ಅಂತಂದರೆ ಏನು, ಈ ಮೂಲಕ ಹೆಚ್ಚು ಖ್ಯಾತಿಯನ್ನು ಗಳಿಸಿರೋದು ನಾಗಭರಣ ಅವರು. ಅದೇ ರೀತಿಯಾಗಿ ಮತ್ತೊಬ್ಬರು ಅತಿಥಿ ಡಾಕ್ಟರ್ ಮೋಹನ್ ಆಳ್ವ ಅವರು. ಅವತ್ತು ಮೂಡುಬಿದ್ರೆ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ನಟರಾಜ ಹಾಸ್ಟೆಲ್ ಅನ್ನೋ ನಟರಾಜ ಕಾಂಪ್ಲೆಕ್ಸ್ ಅನ್ನೋ ಒಂದು ಕಾಂಪ್ಲೆಕ್ಸ್ನಲ್ಲಿ 2 ರೂಮನ್ನು ಬಾಡಿಗೆಗೆ ತಗೊಂಡು ಅಲ್ಲಿ 20-22 ಜನ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದವರು. ಇವತ್ತು 22,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. 3 ಕ್ಯಾಂಪಸ್ ಇದೆ. 4,000 ಜನ ವಿದ್ಯಾರ್ಥಿಗಳು ಇವತ್ತು ಉಚಿತವಾಗಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಎಜುಕೇಷನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರು ಅವ್ರಿಗೆ ಉಚಿತ ಶಿಕ್ಷಣ, ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ಇರೋರು ಕ್ರೀಡಾಪಟುಗಳಿಗೆ ಉಚಿತ ಶಿಕ್ಷಣ, ಸಂಸ್ಕೃತಿ ಕಲೆ ಇರುವಂಥವರನ್ನು ಗುರುತಿಸಿ, ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಟ್ಟು ಒಂದು ರೀತಿಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ರಂದ್ರೂ ಕೂಡ ತಪ್ಪಾಗೋದಿಲ್ಲ. ಶಿಕ್ಷಣದ ಮೂಲಕ ಕನ್ನಡವನ್ನು ಹೇಗೆ ಬೆಳೆಸಬೇಕು, ಶಿಕ್ಷಣದ ಮೂಲಕ ಸಂಸ್ಕೃತಿಯನ್ನು ಹೇಗೆ ಇಡೀ ಸಮಾಜಕ್ಕೆ ಪಸರುವಂತೆ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಂಥವರು ಡಾಕ್ಟರ್ ಮೋಹನ್ ಆಳ್ವ ಅವರು. ದೇಶ ವಿದೇಶಗಳಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆಯ ಮಕ್ಕಳು ಹೋಗಿ ತಮ್ಮ ಪ್ರತಿಭೆಯನ್ನು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಕಾರಣಕರ್ತರಾದಂಥವರು. ನನಗೆ ಅನಿಸುತ್ತೆ ಇವತ್ತಿಗೂ ನಡೀತಾ ಇದೆ. ಬಹಳ ಒಳ್ಳೆ ಕೃತಿಗಳು ಬರ್ತಾ ಇವೆ. ಬರೆದದ್ದೇ ಕೃತಿಯಲ್ಲ, ನಿರೂಪಿಸಿದ್ದು ಕೂಡ ಒಂದು ಕೃತಿ ಆಗುತ್ತೆ. ಇವತ್ತಿನ ಮಾಧ್ಯಮಗಳು ಬೇರೆ ಬೇರೆ ಆಗಿರೋದ್ರಿಂದ ಆ ಮಾಧ್ಯಮಗಳ ಕಲ್ಪನೆಯಲ್ಲಿ ಹೊಸ ರೀತಿಯ ಅಪ್ರೋಚ್ ಅಂತ ಏನು ಕರಿತೇವೆ ಅದು ಸಾಧ್ಯ ಆಗ್ತಿದೆ. ಅದು ಸಾಹಿತ್ಯ ಅಂದ ಕೂಡಲೇ ಮೊದಲು ಬರೆಯೋದಿತ್ತು. ಈಗ ಎಷ್ಟೋ ಜನ ಬರೆಯೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಕೇಳಿ ಯಾರಿಗಾರು ಕನ್ನಡ ಬರಿತೀರಾ ಅಂತ, ಇಲ್ಲ ಸರ್ ಕನ್ನಡ ಓದ್ತೀವಿ ಅಂತಾರೆ ಅವರು. ಸೊ ಹಾಗಾಗಿ ಸಾಹಿತ್ಯ ಅನ್ನುವ ಡೆಫಿನೇಷನ್ನೇ ಇವತ್ತು ಒಂದು ಬೇರೆ ಅರ್ಥವನ್ನು ಕಲ್ಪಿಸ್ಕೊಳ್ಬೇಕಾಗಿದೆ. ಡಾಕ್ಟರ್ ಮೋಹನ್ ಆಳ್ವ ಅವರೇ, ಇವತ್ತು ಎಜುಕೇಷನ್ ಅಂತ ಬಂದರೆ ಎಲ್ಲರೂ ಬಿಸ್ನೆಸ್ ಅಂತ ಅಂದ್ಕೋತಾರೆ. ಆದರೆ ನಾನು ಒಬ್ಬ ಆಳ್ವಾಸ್ ವಿದ್ಯಾರ್ಥಿ ಆಗಿದ್ಕೊಂಡು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಯಾಕೆ ಅನ್ನಿಸ್ತು ನಾನು ಫ್ರೀ ಮಕ್ಕಳನ್ನು ಅಡಾಪ್ಟ್ ಮಾಡಿಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಲ್ಲಿರುವಂಥ ಕಲೆ ಇಡೀ ಸಮಾಜಕ್ಕೆ ಗೊತ್ತಾಗುವಂತೆ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು? ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಕ್ಷೇತ್ರ 2 ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಮೌಲ್ಯಗಳಿದ್ದಂಥ ಕ್ಷೇತ್ರ. ದೇಶದಲ್ಲಿರುವಂಥ ಹಲವಾರು ಕ್ಷೇತ್ರಗಳು ಇವತ್ತು ಅದರ ಮೌಲ್ಯವನ್ನು ಕಳೆದುಕೊಂಡು ಹೋಗಿರಬಹುದು. ಆದರೆ ನಮ್ಮ
ವಿದ್ಯಾಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ ತನ್ನ ಮೌಲ್ಯಗಳನ್ನು ಕಳೆದುಕೊಂಡ್ರೆ ಇದು ನಮ್ಮ ದೇಶದ ದುರಂತ ಅಂತ ಲೆಕ್ಕ. ಈ ದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡುವ. ಇವತ್ತು ವಿದ್ಯಾಕ್ಷೇತ್ರ ಅಂತೇಳಿ ಆಗುವಾಗ ಇಲ್ಲಿ ಸರ್ಕಾರಿ ವ್ಯವಸ್ಥೆ ಇದೆ, ಸರ್ಕಾರಿ ಅನುದಾನಿತ ವ್ಯವಸ್ಥೆ ಇದೆ ಮತ್ತು ಪ್ರೈವೇಟ್ ಚಿಂತನೆ ಇದೆ. ಇವತ್ತು ಸರ್ಕಾರ ಬೇಕಾದಷ್ಟು ಕಾಲಕಾಲದಲ್ಲಿ ಬೇಕಾದಷ್ಟು ವಿದ್ಯೆಗೆ ಸಂಬಂಧಪಟ್ಟ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೇಕಾದಷ್ಟು ಜನರಿಗೆ ವಿದ್ಯಾ ಸಿಗುವ ಹಾಗೆ ಮಾಡಿದ್ದಾರೆ. ಇವತ್ತು ನಮ್ಮಂಥ ಪ್ರೈವೇಟ್ ಸಂಸ್ಥೆಯು ಕೂಡ ಸರ್ಕಾರದ ಹಾಗೆ ಒಂದು ರೀತಿಯ ಕೆಲಸವನ್ನು ಮಾಡಿಕೊಂಡು ಇವತ್ತು ಬೇಕಾದಷ್ಟು ವಿದ್ಯಾವಂತರು ನಮ್ಮ ರಾಜ್ಯ ದೇಶದಲ್ಲಿ ಆಗಲಿಕ್ಕೆ ಮುಖ್ಯ ಕಾರಣವೇ ಒಂದು ಪ್ರೈವೇಟ್ ಚಿಂತನೆ ಮುಖಾಂತರ. ಆದರೆ ಪ್ರೈವೇಟ್ ಚಿಂತನೆ ಎಂದೂ ಇದೊಂದು ವ್ಯಾಪಾರದ ಮನೋಧರ್ಮ ಆಗಬಾರ್ದು ಅಂತ ನಾನು ಹೇಳು. ಇದಕ್ಕೂ ಒಂದು ಸಮಾಜದ ಪರಿಕಲ್ಪನೆ ಇದೆ. ಈ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸ ಎಂಬ ಆಗುವಾಗ ನಾವು ಭಾಳಷ್ಟು ಜಾಗ್ರತೆಯಿಂದ, ನಾವು ಒಂದು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಭಾಳ ಜಾಗ್ರತೆಯಿಂದ ನಮಗೆ ಬೇಕಾಗುವ ದುಡ್ಡನ್ನು ನಾವು ತೆಗೆದುಕೊಂಡು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳಂತ ಆಗುವಾಗ ಅಲ್ಲಿ ಪ್ರತಿಭಾವಂತರು ಸಿಗ್ತಾರೆ. ನೀವೇ ಹೇಳಿದಿರಿ, ಒಂದು ಕಲಿಕೆಯಲ್ಲಿ, ಕ್ರೀಡೆಯಲ್ಲಿ, ಸಾಂಸ್ಕೃತಿಕದಲ್ಲಿ ಮತ್ತು ಬೇರೆ ಬೇರೆ ಅಂಗವೈಫಲ್ಯದಲ್ಲಿ ಬೇಕಾದಷ್ಟು ವಿದ್ಯಾರ್ಥಿಗಳು ಇವತ್ತು ಸಿಗ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಮನ್ನಣೆ ಕೊಡಬೇಕಾದ ನಮ್ಮ ಕರ್ತವ್ಯ. ಇದನ್ನು ಎರಡನ್ನೂ ನಾವು ಸಮತೋಲನ ಮಾಡಿಕೊಂಡು ನಾವು ವಿದ್ಯಾಭ್ಯಾಸದ ಮೌಲ್ಯವನ್ನು ಇಟ್ಟುಕೊಂಡು ನಾವು ಪ್ರೈವೇಟ್ ಚಿಂತನೆಯಲ್ಲಿ ಇವತ್ತು ವಿದ್ಯಾಭ್ಯಾಸ ಕೊಡಬೇಕು ಅಂತ ನಾನು ಹೇಳುವ. ನಾಗಭರಣ ಸರ್, ನಿಮ್ಮೊಂದು ಪ್ರಶ್ನೆ ಕೇಳಬೇಕು ಅಂತ ನಾನು ಮೊನ್ನೆಯಿಂದ ಅನ್ಕೋತಿದ್ದೆ. ನಿಮ್ಮ ಒಂದು ಸಿನಿಮಾ ಚಿಗುರಿದ ಕನಸು ಅತ್ಯದ್ಭುತವಾದಂಥ ಸಿನಿಮಾ, ಆದರೆ ಅದು ಅಷ್ಟೊಂದು ರೀಚ್ ಆಗಲಿಲ್ಲ ಅನ್ನೋದೊಂದು ವಿಚಾರ. ಜನರು ಅದಕ್ಕೆ ನೋಡೋದಕ್ಕೆ ಮುಂದೆ ಬರಲಿಲ್ಲ, ಅಂದರೆ ಜಾಸ್ತಿ ಅದು ಪ್ರಚಾರ ಗಿಟ್ಟಿಸ್ಕೊಳ್ಲಿಲ್ಲ, ಜನರಿಗೆ ರೀಚ್ ಆಗಲಿಲ್ಲ ಅಂತ. ಯಾಕೆ ಏನಾಯಿತು ಅದು? ಆ ಚಿಗುರಿದ ಕನಸು ಇವತ್ತಿಗೂ ಕೂಡ ಆ ಸಿನಿಮಾ ಬಗ್ಗೆ ಯಾರೇ ನೋಡಿದ್ರು ಕೂಡ ಇಂಥ ಒಂದು ಅದ್ಭುತ ಸಿನಿಮಾ ಯಾಕೆ ಇಷ್ಟೊಂದು ಇದಾಗೋಯ್ತು ಅಂದರೆ ರೀಚ್ ಆಗಲಿಲ್ಲ ಅಂತ, ಅದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಡ್ಬೋದಾ? ಮೊದಲನೇದಾಗಿ ಯಾವುದೇ ಸಿನಿಮಾ ಸಕ್ಸಸ್ ಅನ್ನೋದನ್ನು ಹಣಕಾಸಿನಲ್ಲಿ ಲೆಕ್ಕಾಚಾರ ಮಾಡಿದಾಗ ಅದು ಬೇರೆ ರೀತಿ. ಹಾಗೆಯೇ ಅದರ ಪರ್ಪಸ್ ಏನಿದೆ ಆ ಸಿನಿಮಾದು, ಅದು ಎಲ್ಲರನ್ನೂ ರೀಚ್ ಆಗದೇ ಇದ್ದರೂ ಯಾರನ್ನು ರೀಚ್ ಆಗಬೇಕು ಅವ್ರನ್ನ ರೀಚ್ ಆದರೂ ಕೂಡ ಅದು ಸಕ್ಸಸ್ಸೇ. ನಮ್ಮಲ್ಲಿ ಎರಡು ರೀತಿಯ ಮೌಲ್ಯಮಾಪನ ಇದೆ. ಒಂದು ದುಡ್ಡು, ಅಷ್ಟು ಕೋಟಿ ಗಳಿಸ್ತು, ಇಷ್ಟು ಕೋಟಿ ಗಳಿಸ್ತು ಅಂತ. ಇನ್ನೊಂದು ಅವಾರ್ಡ್ಗಳು ಅಂತ. ಇವೆರಡರ ಮಧ್ಯೆ ದೊಡ್ಡ ಕಂದಕ ಇದೆ. ನನ್ನ ಸಿನಿಮಾಗಳು ಆ ಥರ ಆಗಿಲ್ಲ. ಆ ಕಡೆ 25 ವಾರನೂ ಓಡಿದೆ, ಈ ಕಡೆ ಅವಾರ್ಡ್ಗಳನ್ನೂ ತಗೊಂಡಿದೆ. ಸೊ ಆ ದಿಸೆಯಲ್ಲಿ ಚಿಗುರಿದ ಕನಸು ಸಕ್ಸಸ್ಸನ್ನು ನಿಮಗೆ ಗೊತ್ತಾಗಿರಬೇಕು. ಈಗಾಗಲೇ ಸ್ವದೇಶ್ ಅಂತ ಒಂದು ಸಿನಿಮಾ ಬಂತು. ಚಿಗುರಿದ ಕನಸಿಗೂ ಅದಕ್ಕೂ ಏನು ವ್ಯತ್ಯಾಸ ಯಾರು ನೋಡಿದರೆ ಹೇಳಿಬಿಡಿ. ಇಷ್ಟೇ. ಯಾರಿಗೆ ತಲುಪಬೇಕಾಗಿತ್ತು, ಹೇಗೆ ತಲುಪಬೇಕಾಗಿತ್ತು, ತಲುಪಿದೆ ಅನ್ನೋದಕ್ಕೆ ಸಾಕ್ಷಿ ಅದನ್ನು ಶಾರುಖ್ ಖಾನ್ ಅದನ್ನು ಸಿನಿಮಾ ಮಾಡ್ತಾನೆ, ಅದು ಸ್ವದೇಶ್ ಆಗುತ್ತೆ. ಆದರೆ ಅದು ನಿಜವಾಗಿಯೂ ಶಿವರಾಮ ಕಾರಂತರ ಚಿಗುರಿದ ಕನಸು ಕತೆ, ಕಾದಂಬರಿ, ಅದರ ರೈಟ್ಸ್ ತೊಗೊಂಡಿರಲ್ಲ ಅಷ್ಟೇ. ಶಿವರಾಮ್ ಕಾರಂತರಿಂದ ಕಲ್ತಿದ್ದೇನು ನಾಗಭರಣ ಅವರೇ? ನೀವು ಅವರ ಶಿಷ್ಯ ಅಂತ ಹೊತ್ತು ಅವರಿಂದ ಏನು ಮಾರ್ಗದರ್ಶನ ನಿಮ್ಗೆ ಸಿಕ್ಕಿದೆ? ಶಿವರಾಮ್ ಕಾರಂತರಲ್ಲ, ನಾನು ಬಿ ವಿ ಕಾರಂತರ ಶಿಷ್ಯ. ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು, ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ, ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೆ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲುಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್ ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ನಾಗತ್ತೇಳಿ ಸರ್, ನಾನು ಆರಂಭದಲ್ಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ, ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡೆ ಆ ಥರ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಹೇಗಿತ್ತು ಸರ್ ಅವತ್ತು ನೀವು ಲಾರಿ ಹತ್ಕೊಂಡು ಬಂದು ಇವತ್ತು ಇಲ್ಲಿವರೆಗೂ ನಮ್ಮ ವೇದಿಕೆಯಲ್ಲಿ ಕೂತಿರ್ತೀರಿ?
ಈ ಜರ್ನಿ ಹೇಗಿತ್ತು, ಅವತ್ತಿನ ಆರಂಭ ಹೇಗಿತ್ತು, ಅವತ್ತೇನಾಯ್ತು ಅದನ್ನು ಸ್ವಲ್ಪ ಅದನ್ನು ಹೇಳ್ಬೋದ ನಮ್ಮ ವೀಕ್ಷಕರಿಗೆ ದಯವಿಟ್ಟು. ಚಲನಚಿತ್ರದ ಆರಂಭದ ದಿನಗಳು ಕೇಳ್ತಿದ್ದೀರಾ? ಲಾರಿ ಹತ್ಕೊಂಡು ಬಂದ್ರಲ್ಲ ನಾಗತಿಹಳ್ಳಿಯಿಂದ. ಏನು ಹೇಳಿ? ನಾಗತಿಹಳ್ಳಿಯಿಂದ ಲಾರಿ ಹತ್ಕೊಂಡು ಬಂದ್ರಲ್ಲ. ಬೆಂಗಳೂರಿಗೆ ಬಂದದ್ದು. ನಾವು ಅಮೆರಿಕದಲ್ಲಿರುವವರಿಗೆ NRIಗಳು ಅಂತ ಕರಿತೇವೆ. ನಾವೆಲ್ಲ NRVಗಳು, ನಾನ್ ರೆಸಿಡೆನ್ಷಿಯಲ್ ವಿಲೇಜರ್ಸ್ ಅಂತ. NRV. ಹಳ್ಳಿಗಾಡಿನಲ್ಲಿರುವ ಎಲ್ಲರಿಗೂ ಅಥವಾ ಅನೇಕರಿಗೆ ಮಹತ್ವಾಕಾಂಕ್ಷೆ ಇರುತ್ತೆ. ಆಚೆ ಹೋಗಬೇಕು, ಏನೋ ಮಾಡಬೇಕು, ಏನೋ ಹೊಸ ಪ್ರಪಂಚ ನೋಡಬೇಕು ಅಂತ. ಆಮೇಲೆ ನಮ್ಮ ಹಳ್ಳಿ ಪಕ್ಕದಲ್ಲಿ ಬೇರೆ ಒಂದು ದೊಡ್ಡ ಹೆದ್ದಾರಿ ಇತ್ತು, ನ್ಯಾಷನಲ್ ಹೈವೇ, ಬೆಂಗಳೂರು ಮಂಗಳೂರಿಗೆ ಹೋಗುವಂಥದ್ದು. ಆ ಹೆದ್ದಾರಿಯನ್ನು ನಾನು ಬಾಲಕನಾಗಿ ಯುವಕನಾಗಿ ನೋಡುವಾಗೆಲ್ಲ ಇದರ ಹಿಂದೆ ಹೋದರೆ ಇನ್ನೊಂದು ಜಗತ್ತು, ಇನ್ನೊಂದು ಲೋಕ ಇದೆ ಅನ್ನುವಂಥ ಒಂದು ಆಸೆ ಕೂಗಿ ಕರೀತಿತ್ತು. ಆದರೆ ಶಕ್ತಿ ಇರಲಿಲ್ಲ. ಬಹಳ ಏಕಾಂಗಿಯಾಗಿರ್ತಿದ್ದೆ, ಇಂಟ್ರೋವರ್ಟ್ ಆಗಿರ್ತಿದ್ದೆ. ಮತ್ತು ಹಳ್ಳಿಯಲ್ಲಿ ಕನಸುಗಳನ್ನು ಕಾಣ್ತಾ ಅಂತರ್ಮುಖಿಯಾಗಿರ್ತಿದ್ದೆ. ಹಾಗಾಗಿ ಆ ಹಳ್ಳಿಗಳ ಮೇಲೆ ರಸ್ತೆಯ ಮೇಲೆ ಹೋಗುವ ಲಾರಿಗಳು ಆಲ್ ಇಂಡಿಯಾ ಪರ್ಮಿಟ್ ಅಂತ ನೋಡಿದ ತಕ್ಷಣ ಅದು ಒಂದು ರೋಮಾಂಚಕವನ್ನು ಉಂಟು ಮಾಡ್ತಿತ್ತು. ಸ್ಕೂಲ್ ಇನ್ಸ್ಪೆಕ್ಟರ್ ಕೇಳಿದಾಗ ಹೇಳಿದ್ದೆ ನಾನು, ಏನಾಗ್ತೀಯಪ್ಪ ಮುಂದೆ ಅಂತ ಕೇಳಿದಾಗ, ಲಾರಿ ಡ್ರೈವರ್ ಆಗ್ತೀನಿ ಸರ್ ಅಂತ. ಹೊಡೆದಿದ್ರು ಮೇಷ್ಟ್ರು. ಹೇಳ್ಕೊಟ್ಟಿದ್ದೀವಿ ಡಾಕ್ಟ್ರು ಇಂಜಿನಿಯರ್ ಹಾಕು ಅಂತ ಹೇಳಿ, ನೀನು ಲಾರಿ ಡ್ರೈವರ್ ಆಗ್ತೀನಿ ಅಂತೀಯಲ್ಲ ಅಂತ. ನನಗೆ ಬಾಲಕನಾಗಿದ್ದ ಉದ್ದೇಶ, ಆಸೆ, ಹೊರ ಪ್ರಪಂಚ ನೋಡಬೇಕು ಅಂತ. ಅದು ನಮ್ಮ ಹಳ್ಳಿಗೆ ಇದ್ದಂಥ ಒಂದು ಗುಣ, ವಲಸೆ ಹೋಗುವ ಗುಣ. ಹಾಗಾಗಿ ಮೊದಲು ಕಂಡ ಬೆಂಗಳೂರು ನನಗೆ ಒಂದು ದೊಡ್ಡ ಲೋಕ. ಉದ್ಯೋಗ ಹುಡುಕಿದ್ದು, ಆ್ಯಡ್ ಜಾಬ್ಸ್ ಮಾಡಿದ್ದು, ಥಿಯೇಟ್ರ್ಗಳಲ್ಲಿ ಕೆಲಸ ಮಾಡಿದ್ದು, ನನ್ನ ಹಾಗೆ ಇದ್ದ ಗೆಳೆಯ ರವಿ ಬೆಳಗೆರೆ ಇಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಿದ್ದು, ಇದೆಲ್ಲ ತುಂಬ ಕಷ್ಟದ ದಿನಗಳು. ಆದರೆ ಮಹಾನಗರಗಳಿಗೊಂದು ಗುಣ ಇರುತ್ತೆ. ನಿಮ್ಮನ್ನು ಆರಂಭದಲ್ಲಿ ತಬ್ಬಲಿಯಾಗಿ ನೋಡಿದ್ದ ನಗರವೇ ನಿಮ್ಮನ್ನು ಒಂದು ದಿನ ಮೇಯರ್ ಮಾಡಬಹುದು. ಅಂದರೆ ಸಾಂಕೇತಿಕವಾಗಿ ಹೇಳೋದು, ನಗರವು ನಮ್ಮನ್ನು ಹೆದರಿಸುತ್ತೆ. ಆಮೇಲೆ ನೀವು ನಗರವನ್ನು ಆಳುವ ಸ್ಥಿತಿಗೆ ಅಥವಾ ನಗರವನ್ನು ಹೊಂದುವ ಸ್ಥಿತಿಗೆ, ನಗರದ ದೊಡ್ಡ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗುವಂಥ ಶಕ್ತಿ ಮಹಾನಗರಗಳಿಗಿದೆ. ಇದಕ್ಕೆ ಬೆಂಗಳೂರು ಮಾತ್ರ ಅಲ್ಲ, ನೀವು ಮುಂಬೈ ಮಹಾನಗರಕ್ಕೆ ಹೋದರೂ ಅದೇ ಆಗುತ್ತೆ. ಹಾಗಾಗಿ ಬಂದು ಅಂತರ ಏನೇನೋ ಕೆಲಸಗಳು ಮಾಡಿಕೊಂಡು ಮತ್ತೆ ಮೈಸೂರಿಗೆ ಹೋಗಿ ಅಲ್ಲಿ ಆ ಥರದ ದಿನಗೂಲಿ ಇತ್ಯಾದಿ ಕೆಲಸ ಮಾಡಿಕೊಂಡು ಸ್ನಾತಕೋತ್ತರ ಮುಗಿಸ್ಕೊಂಡು ಮತ್ತೆ ಮೇಷ್ಟ್ರಾಗಿ ಇಲ್ಲಿಗೆ ಬಂದೆ. ಅದು ಎರಡನೆಯ ಪ್ರವೇಶ ಬೆಂಗಳೂರಿಗೆ ಬಂದದ್ದು. 85ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಅನಂತರ ಅಧ್ಯಾಪಕ ವೃತ್ತಿ ಜೊತೆಗೆ ಸಾಹಿತ್ಯ, ಜೊತೆಗೆ ಸಿನಿಮಾ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ನಾನು ಬೆಂಗಳೂರಿಗೆ ಬಂದದ್ದು 85 ಅಫಿಷಿಯಲ್ 2ನೇ ಎಂಟ್ರಿ. ಇಲ್ಲಿವರೆಗೆ ಈ ನನ್ನ ತಾಯಿ ಬೆಂಗಳೂರು, ನಮ್ಮ ನಾಗತಿಹಳ್ಳಿಯಷ್ಟೇ ನನಗೆ ಪವಿತ್ರವಾದದ್ದು, ಪೂಜ್ಯವಾದದ್ದು, ಮಹತ್ವವಾದದ್ದು ಎಲ್ಲವನ್ನು ಕೊಟ್ಟಿದೆ. ಹಾಗಾಗಿ ನಾನು ಎಂದೂ ಬೆಂಗಳೂರನ್ನು ಬಯಲ್ಲ. ಬೆಂಗಳೂರು ಬಗ್ಗೆ ನನ್ನ ಅಪಸ್ವರ ಮಾತಾಡಲ್ಲ. ಇಲ್ಲಿ ಇರಬಹುದು ಚಿಕ್ಕ ಪುಟ್ಟ ಸಮಸ್ಯೆಗಳು, ಬಟ್ ಐ ಲವ್ ಮೈ ಬ್ಯಾಂಗ್ಳೂರು. ನಾಗಭರಣ ಸರ್, ಕನ್ನಡ ಸಿನಿಮಾ, ನೀವು ಕಂಡಂಥ ಕನ್ನಡ ಸಿನಿಮಾ 80ರ ದಶಕದಲ್ಲಿ ಇವತ್ತಿನ ಕನ್ನಡ ಸಿನಿಮಾ ಎಷ್ಟು ವ್ಯತ್ಯಾಸಗಳಿದೆ, ಏನು ವ್ಯತ್ಯಾಸಗಳನ್ನು ನೀವು ಗಮನಿಸ್ತಾ ಇದ್ದೀರಿ? ಮುಖ್ಯವಾಗಿ ಬಹಳ ದೊಡ್ಡ ವ್ಯತ್ಯಾಸ ಅಂದರೆ ಸಿನಿಮಾ ಸೆಲ್ಯುಲಾಯ್ಡಿಂದ ಸಿನಿಮಾ ಅನ್ನುವ ಡೆಫಿನೇಷನ್ನೇ ಚೇಂಜ್ ಮಾಡಿದೆ. ಅದು ಇವತ್ತು ಡಿಜಿಟಲ್. ಯಾವಾಗ ಡಿಜಿಟಲ್ ಬಂತೋ ಡೆಮೊಕ್ರೆಟಿಕ್ ಆಯಿತು ಸಿನಿಮಾ, ಯಾರು ಬೇಕಾದರೂ ಮಾಡಬಹುದು ಅಂತ. ಟುಡೇ ಇಟ್ ಈಸ್ ನೋ ಮ್ಯಾನ್ಸ್ ಲ್ಯಾಂಡ್. ಸಿನಿಮಾ ಈಸ್ ನೋ ಮ್ಯಾನ್ಸ್ ಲ್ಯಾಂಡ್. ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದು, ಈ ಸ್ಥಿತಿಗೆ ಬಂದಿದೆ. ಮೊದಲು ಹಾಗಿರಲಿಲ್ಲ ಅಲ್ವಾ? ಯೋಚನೆ ಮಾಡಿ. ಹಾಗೆಯೇ ಸಿನಿಮಾ ಎಷ್ಟು ಡೆಮೊಕ್ರೆಟಿಕ್ ಆಯಿತೋ, ಎಷ್ಟು ವೆರೈಟಿಗಳನ್ನ ಕೊಡೋದಕ್ಕೆ ಬಂತು, ಹಾಗೆಯೇ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಆಯಿತು. ಎಲ್ಲವನ್ನ ಉಡಾಫೆ. ಈಗ ಉಡಾಫೆಯ ಒಂದು ಅರ್ಥದಲ್ಲಿ ಇಡೀ ಯೂತ್ಸ್ ಈಗ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್. ಬದುಕು ಆಫ್ಟರ್ ಆಲ್ ಏನೀಗ ಹಿಂಗನ್ನೋ ಅಷ್ಟರಲ್ಲಿ ನಾನು ದುಡ್ಡು ಮಾಡ್ತೀನಿ ಅನ್ನೋದು. ಹಿಂಗನ್ನೋ ಅಷ್ಟರಲ್ಲಿ ದುಡ್ಡು ಮಾಡುವಂಥ ಯಾವ್ಯಾವುದೋ ಯೋಚನೆಗಳಲ್ಲಿರ್ತಾರೆ ಹೊರತು ಶ್ರದ್ಧೆ ಮತ್ತು ಅದರ ಹಿಂದೆ ಬೀಳಬೇಕಾದಂಥ ಪರಿಶ್ರಮಗಳ ಬಗ್ಗೆ ಯೋಚನೆ ಮಾಡೋಲ್ಲ. ಅದರಿಂದ ಏನಾಗುತ್ತೆ, ನಾನು ರಾತ್ರಿ ಕನಸು ಬೀಳುತ್ತೆ, ಬೆಳಗ್ಗೆ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಅನಿಸುತ್ತೆ. ಇದು ಇವತ್ತಿನ ಕನ್ನಡ ಸಿನಿಮಾದ ಪ್ರಾಬ್ಲಮ್. ಎಲ್ಲಿ ಶಿಕ್ಷಣ ಇರೋದಿಲ್ವೋ ಅಲ್ಲಿ ಸರಿಯಾದಂತಹ ಉದ್ಯೋಗ ನಿರ್ಮಾಣ ಆಗೋಲ್ಲ. ಯಾವ ಶಿಕ್ಷಣ ಅದು?
ಯಾವುದೇ ಶಿಕ್ಷಣ ಆಗಿರಲಿ, ನೀವು ಇಂಜಿನಿಯರ್ ಆಗಬೇಕು ಅಂದರೆ ಶಿಕ್ಷಣ ತೊಗೋಬೇಕು ತಾನೆ. ಈಗ ನೀವು ಇಲ್ಲಿಗೆ ಸರಿಯಾದಂಥ ಒಬ್ಬ ವ್ಯಕ್ತಿಯಾಗಿ ರಿಪಬ್ಲಿಕ್ ಟಿ ವಿಗೆ ಇರಬೇಕು ಅನ್ನೋದಾದರೆ ಅದರ ಹಿಂದೆ ನಿಮ್ಮ ಜರ್ನಲಿಸಮ್ಮು ಇನ್ನೊಂದು ಮತ್ತೊಂದು ಯಾವುದೋ ಒಂದು ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಇರಬೇಕಲ್ವಾ. ಸಿನಿಮಾಗೂ ಶಿಕ್ಷಣ ಮುಖ್ಯ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸಿನಿಮಾಯಿಂದ ಶಿಕ್ಷಣ, ಶಿಕ್ಷಣದಲ್ಲಿ ಸಿನಿಮಾ, ಇದು ನನ್ನ ಸ್ಲೋಗನ್. ಯಾವತ್ತೂ ಬಹಳ ಮೊದಲಿಂದ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷನಾದಾಗಿಂದ ಸಿನಿಮಾದಲ್ಲಿ ಶಿಕ್ಷಣ, ಶಿಕ್ಷಣದಲ್ಲಿ ಸಿನಿಮಾ. ಹೌದಾ ಅಲ್ವಾ? ಇವತ್ತು ನೀವೆಲ್ಲರೂ ಕೂಡ ಶಿಕ್ಷಣವನ್ನು ಆನ್ಲೈನಲ್ಲಿ ಮಾಡ್ತಾಯಿದ್ದೀರಿ. ಯಾವುದು ಕ್ಯಾಮ್ರಾ ಮುಖಾಂತರ, ಎಗೇನ್ ವಿಜುವಲ್ ಮುಖಾಂತರ, ಚಿತ್ರಿಕೆಗಳ ಮುಖಾಂತರ. ಆ ಚಿತ್ರಿಕೆಗಳು ಎಲ್ಲಿಂದ ಬಂದವು? ಕ್ಯಾಮ್ರಾಯಿಂದ ಬಂದವು. ಅದು ಸಿನಿಮಾ ಅಲ್ವಾ? ಸಿನಿಮಾದಲ್ಲಿ ಶಿಕ್ಷಣ, ಶಿಕ್ಷಣದಲ್ಲಿ ಸಿನಿಮಾ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ನಮಗೆ ಬೇಕಾದದ್ದು ಸಿನಿಮಾದಲ್ಲಿ ಶಿಕ್ಷಣ ಆಗಬೇಕು, ಹಾಗೆ ಶಿಕ್ಷಣದಲ್ಲಿ ಕೂಡ ಸಿನಿಮಾ ಬೇಕು. ಈಗ ಇವರು ಆಳ್ವಾಸಲ್ಲೇ ತಗೊಳ್ಳಿ, ಎಲ್ಲ ರೀತಿಯ ಸಾಂಸ್ಕೃತಿಕವಾದಂತಹ ಓದನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನೂ ಮಾಡಬೇಕು, ಇದನ್ನೂ ಮಾಡಬೇಕು, ಅದರ ಜೊತೆಯಲ್ಲಿ ನಿಮ್ಮ ಓದುಗಳಾಗಬೇಕು ಅಂತ ಬಹುಮುಖಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಬೇಕಾಗಿರೋದು ಬಹುಮುಖಿ ಕೌಶಲ್ಯಗಳನ್ನು ಪಡ್ಕೊಳ್ಳೋದು. ಹಾಗಾಗಿ ಸಿನಿಮಾ ಇವತ್ತು ಅದರ ಡೆಫಿನೇಷನನ್ನು ಬೇರೆ ಮಾಡ್ಕೋಬೇಕು. ಮೊದಲು ಹೇಳಿದಂಗೆ ಸಿನಿಮಾ ಅಂತ ಹೇಳಬೇಡಿ. ಈಗ ಸಿನಿಮಾ ಸೆಲ್ಯುಲಾಯ್ಡ್ ಸಿನಿಮಾ ಅಲ್ಲ. ಕತೆ ಹೇಳಿದ ಕೂಡಲೇ ಸಿನಿಮಾ ಅಲ್ಲ. ಕತೆ ಹೇಳದೇ ಇರೋ ನೂರಾರು ಕತೆ ಹೇಳುವ ಸಣ್ಣ ಸಣ್ಣ ರೀಲ್ಗಳಿದೆಯಲ್ಲ, ಅದಕ್ಕೇನಂತೀರ? ನೂರಾರು ಲಕ್ಷಾಂತರ ನೀವು ಪ್ರತಿ ಸಲ ನಿಮ್ಮ ಮೊಬೈಲಲ್ಲಿ ಹಿಂಗೆ ಅಂತಾನೇ ಇರ್ತೀರಲ್ಲ, ಅದು ಏನು ಕತೆ ಹೇಳ್ತಾ ಇರುತ್ತೆ, ಏನು ಇದನ್ನು ಹೇಳ್ತಾ ಇರುತ್ತೆ, ಏನು ಟ್ಯಾಲೆಂಟ್ ಇದೆ ಅದರಲ್ಲಿ, ಎಲ್ಲವನ್ನು ನೋಡಿದಾಗ ಸಿನಿಮಾದ ಡೆಫಿನೇಷನ್ ಇವತ್ತು ಚೇಂಜ್ ಆಗಿದೆ. ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ಆ ಶಿಕ್ಷಣ ಅಂತ ಬಂದಾಗ ಕನ್ನಡ ಕೂಡ ಇಂಪಾರ್ಟೆಂಟ್. ಆಳ್ವಾಸ್ ಮಾಧ್ಯಮ ಸಂಸ್ಥೆಯಲ್ಲಿ ಕನ್ನಡಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಅಂತ ಬಂದಾಗ ಕನ್ನಡ ಎಲ್ಲೋ ಒಂದು ಕಡೆ ಆ ಶಿಕ್ಷಣದಲ್ಲಿ ಹಿಂದೆ ಸರಿತಾ ಇದೆ ಅಂತ ನಾನು ಭಾವಿಸ್ತೀನಿ. ತಮ್ಮ ಪ್ರತಿಕ್ರಿಯೆ? ನಾವು ಏನೇ ಕನ್ನಡದ ವಿಷಯ ಮಾತನಾಡೋದಾದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನು ಬಿಟ್ಟು ನಾವು ಮಾತನಾಡುವಂಥ ಪ್ರಶ್ನೆ ಇಲ್ಲ. ಹಾಗಾದರೆ ಭಾಷೆ ಕೇವಲ ಆಡು ಭಾಷೆಯಾಗಿ ಅಲ್ಲ, ಅದೊಂದು ಭಾಳಷ್ಟು ಶಾಸ್ತ್ರೀಯ ಭಾಷೆಯಾಗಿ ನಾವು ಬರಬೇಕು. ಹೀಗೆ ಬರುವಾಗ ನಮಗೆ ಕನ್ನಡ ಮಾಧ್ಯಮ ಶಾಲೆ ಈ ರಾಜ್ಯದಲ್ಲಿ ಸೋತರೆ ಅದು ಕೂಡ ನಮ್ಮ ದುರಂತ ಅಂತಲೇ ಲೆಕ್ಕ. ಈ ದಿಶೆಯಲ್ಲಿ ನಾವು ಅವಲೋಕನ ಮಾಡಿದರೆ ಒಂದು 100 ವರ್ಷದ ಹಿಂದೆ ಯಾವ ರೀತಿ ಕನ್ನಡ ಮಾಧ್ಯಮದ ಶಾಲೆಗಳು ರಾರಾಜಿಸಿತ್ತು ನಮ್ಮ ರಾಜ್ಯದಲ್ಲಿ, ಆಮೇಲೆ ಇಂಗ್ಲೀಷ್ ಮಾಧ್ಯಮ ಹೇಗೆ ಬಂತು, ಆಮೇಲೆ CBSE ICSEಗಳು ಎಲ್ಲ ಹೇಗೆ ಬಂತು ಎಂಬುದನ್ನೊಂದು ಅವಲೋಕನ ಮಾಡಿ. ಹೀಗೆ ಮಾಡ್ತಾ ತಪ್ಪು ಅಂತ ನಾನು ಹೇಳೋದಿಲ್ಲ, ಇದೆಲ್ಲ ಬರಲಿ, ಕಾಲಕ್ಕೆ ಇದೆಲ್ಲ ಬರಲಿ. ಆದರೆ ಕನ್ನಡ ಮಾಧ್ಯಮದ ಶಾಲೆಗಳ ಪರಿಸ್ಥಿತಿಯನ್ನು ಹೇಗೆ ಅಂತ ಈಗ ಆಲೋಚನೆ ಮಾಡಿ. ಈಗ ಒಂದು ಇಡೀ ಇಂಥ ಸ್ಥಿತಿಯನ್ನು ಒಬ್ಬ ಪಾಲಕ ಅಥವಾ ವಿದ್ಯಾರ್ಥಿಗಳು ಸಮಾಜ ನೋಡ್ತಾ ಇರುವಾಗ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಒಂದು ಕ್ಲಾಸಿಗೆ ಒಂದು ಟೀಚರನ್ನು ಕೊಡುವಂಥ ಯೋಗ್ಯತೆ ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಹೋದರೆ ಇದು ದುರಂತ ಅಂತ ನಾನು ಲೆಕ್ಕ. ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಶಾಲೆಯ ಮಕ್ಕಳಿಗೆ ಮುಂದೆ ಭವಿಷ್ಯ ಹೇಗಿದೆ ಎಂಬುದನ್ನು ಈಗ ಒಂದು ನೋಡುವಾಗ ನಮಗೆ ಆಲೋಚನೆ ಆಗ್ತಾಯಿದೆ. ಈ ದೃಷ್ಟಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆ ಸೋಲ್ಬಾರ್ದು ಅಂತ ಎಂಬುದು ನನ್ನ ಅನಿಸಿಕೆ. ಈ ದೃಷ್ಟಿಯಲ್ಲಿ ನಾನೊಂದು ಕನ್ನಡ ಮಾಧ್ಯಮ ಶಾಲೆಯನ್ನು 15 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು. ನಾನೆಂದೂ ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನು ವೈಭವೀಕರಣ ಮಾಡಲಿಕ್ಕೆ ಹೋಗೋದಿಲ್ಲ. ಇದರ ಮುಖಾಂತರ 100 ಸಂದೇಶಗಳು ನಾಡಿಗೆ ಹೋಗಬೇಕು ಎಂಬುದೇ ನನ್ನದು ಆಶೆ. ಈ ದೃಷ್ಟಿಯಲ್ಲಿ ಈಗ ಆಲೋಚನೆ ಮಾಡಿದರೆ ಈ ವರ್ಷ ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಸೇರಲಿಕ್ಕೆ ಪ್ರವೇಶ ಪಡೆಯಲಿಕ್ಕಾಗಿ ಮಕ್ಕಳು ಅರ್ಜಿ ಹಾಕಿದೆಷ್ಟು ಕೇಳಿದ್ರೆ ಹತ್ತಿರ 21,000. ಇದರಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ಪರೀಕ್ಷೆಯನ್ನು ಬರೀಲಿಕ್ಕೆ, ಅದಕ್ಕೆ ಪ್ರವೇಶಕ್ಕೆ ಪರೀಕ್ಷೆ ಬರೀಲಿಕ್ಕೆ ಬಂದದ್ದು 17,700 ಜನ ನಮ್ಮ ರಾಜ್ಯದಿಂದ ಬಂದು ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಪ್ರವೇಶ ಪಡೆಯಲಿಕ್ಕಾಗಿ ಬಂದು ಪರೀಕ್ಷೆ ಬರೀತಾರೆ. ಈಗ ಬಂದಂಥ ರಿಸಲ್ಟನ್ನು ಗಮನಿಸಿದೆ. ನಮ್ಮಲ್ಲಿ ಈಗ 6ನೇ 7ನೇ 8ನೇ 9ನೇ 10ನೇ ತರಗತಿ ಇದ್ದುಕೊಂಡು 660 ವಿದ್ಯಾರ್ಥಿಗಳಿದ್ದುಕೊಂಡು ಅದರಲ್ಲಿ ಯಾವುದೇ ಶುಲ್ಕ ಇಲ್ಲದೆ ಒಂದು 8 ಕೋಟಿ ರೂಪಾಯಿ ನಮ್ಮ ಸಂಸ್ಥೆ ಖರ್ಚು ಮಾಡಿಕೊಂಡು ಮಾಡುವಂಥದ್ದು ಸಂಸ್ಥೆ ಇರಲಿ. ಇದನ್ನು ಲೆಕ್ಕ ಈಗ ಈ ಸಲ 117 ಮಕ್ಕಳು ಪರೀಕ್ಷೆ ಕೂತ್ಕೊಂಡಿದ್ದಾರೆ. 117 ಮಕ್ಕಳು ಪರೀಕ್ಷೆ ಕೂತ್ಕೊಂಡದರಲ್ಲಿ 10ನೇ ತರಗತಿಯಲ್ಲಿ 68 ಜನ 625ರಲ್ಲಿ 600 ಮೇಲೆ ಅಂದರೆ 96% ಮೇಲೆ ಮಾರ್ಕ್ ತೆಗೆದುಕೊಂಡು ಅವರು ಪಾಸಾದರು. ಎಲ್ಲರೂ ಕೂಡ 75% ಮೇಲೆ ತೆಗೆದು ಮಾತಾದರು. ಕೇವಲ ಕಲಿಕೆ ಮಾತ್ರ ಅಲ್ಲ, ಇವತ್ತು ಕ್ರೀಡೆಯಲ್ಲಾಗಿರ್ಬೋದು, ಸಾಂಸ್ಕೃತಿಕದಲ್ಲಾಗಿರ್ಬೋದು, ಅದು ರಾಜ್ಯದಲ್ಲಿ ಇವತ್ತು ನಂಬರ್ 1 ಸ್ಥಾನದಲ್ಲಿ ಬಂದು ಅದು ನಿಂತಿದೆ. ನಾನು ಹೇಳುವ ಉದ್ದೇಶ ಏನು ಕೇಳಿದರೆ, ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮುಂದೆ PUC ಬರುವಾಗ ಸಹ
ಈಗಿನ ಕಾಂಪಿಟೇಟಿವ್ ಎಕ್ಸಾಮನ್ನು ತೆಗೆದು ನೋಡಿದರೆ ಅಲ್ಲಿ ಎಂದೂ ಭಾಷೆ ಅದಕ್ಕೆ ಅಡ್ಡಿ ಬರುವುದೇ ಇಲ್ಲ. ಅಲ್ಲಿ ಯಾವತ್ತೂ NCERT ಸಿಲೆಬಸ್ನ ಮುಂದುವರೆದ ಭಾಗವಾಗಿ ಅಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುವಂಥ PUC ವ್ಯವಸ್ಥೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಸೈನ್ಸನ್ನೇ ತೆಗೆದುಕೊಂಡ್ರೆ ಮೆಡಿಕಲ್ಗೆ ಹೋಗಬೇಕು ಅಂತ ಒಂದು ಅಪೇಕ್ಷೆ ಪಟ್ಟರೆ ನೀಟಿನಲ್ಲಿ ಅವರು ಎಂದೂ ಹಿಂದೆ ಬಿದ್ದದ್ದನ್ನು ನಾನು ಕಾಣಲಿಲ್ಲ. ನಾನು ಆಮೇಲೆ ಮುಂದುವರೆದ ಭಾಗವಾಗಿ ಆ ವಿದ್ಯಾರ್ಥಿಗಳನ್ನು ನಾವು PUC ತಂದು ಈ ಎಲ್ಲ ಟ್ರೈನಿಂಗ್ ಕೊಟ್ಟಾಗ ನಾನು ನೋಡಿದ್ದೇನೆ. ಅದರಲ್ಲಿ ಹೆಚ್ಚಿನ ಮಕ್ಕಳು ಇವತ್ತು ನೀಟ್ನ ಮುಖಾಂತರ ಪಾಸಾಗಿ ಇವತ್ತು ಒಳ್ಳೆ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯವೂ ಕಲಿತಾ ಇದ್ದಾರೆ. JEE ಮುಖಾಂತರ ಇವತ್ತು IIT ಅಥವಾ NITಕೆಯನ್ನು ಓದ್ತಾ ಇದ್ದಾರೆ. ನಾನು ಹೇಳುವ ಉದ್ದೇಶ, ಎಂದೂ ಭಾಷೆ ಇದಕ್ಕೆ ಯಾವುದಕ್ಕೂ ಅಡ್ಡಿ ಬರೋದಿಲ್ಲ. ಇದಕ್ಕೆ ಮುಖ್ಯ ಉದಾಹರಣೆ ಕೊಡೋದಾದರೆ ಚೈನಾವನ್ನು ತೆಗೆದು ನೋಡಿ, ರಷ್ಯಾವನ್ನು ತೆಗೆದು ನೋಡಿ, ಜರ್ಮನನ್ನು ಜಪಾನನ್ನು ತೆಗೆದು ನೋಡಿ, ಅಲ್ಲಿರುವ ಭಾಷೆಗಳು ಯಾವುದು ಎಂಬುದನ್ನು ಗಮನಿಸಿ. ಹಾಗಿರುವಾಗ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಈ ಗತಿ ಯಾಕೆ? ನಮ್ಮಲ್ಲಿ ಒಂದು ಭಾಷೆ ಇಲ್ಲದೆ ಹೋಗಿರ್ಬೋದು, 22 ಪ್ರಾದೇಶಿಕ ಭಾಷೆಗಳಿರ್ಬೋದು. ಆದ್ದರಿಂದ ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ಗಟ್ಟಿಗೊಳಿಸಬೇಕು. ಇದನ್ನು ಕೇವಲ ವೇದಿಕೆಯಲ್ಲಿ ಮಾತ್ರ ಅಲ್ಲ, ಮಾತಿನ ಮುಖಾಂತರ ಮಾತ್ರ ಹೇಳೋದಲ್ಲ, ನಾನು ಮಣ್ಣಿನ ಮಗ ಅಂತ ಹೇಳ್ತಾ ಬರೋದಲ್ಲ. ಇದು ಭಾಳ ನಾಚಿಕೆ ವಿಷಯ. ಇನ್ನೊಂದು ಅಂಕಿಅಂಶ ನಾನು ಹೇಳ್ತೇನೆ. ಈಗ ಒಂದು ಕ್ರೈಸ್ ಎಂಬುದು ಒಂದು ವಿದ್ಯಾಸಂಸ್ಥೆಗಳಿದೆ ಸರ್ಕಾರದ ಅಡಿಯಲ್ಲಿ. ಸರ್ಕಾರದ ವಸತಿ ಇರುವಂಥ ಒಂದು ವಿದ್ಯಾಸಂಸ್ಥೆಗಳು 848 ವಿದ್ಯಾಸಂಸ್ಥೆಯನ್ನು ಸರ್ಕಾರ ಕಾಲಕಾಲದಲ್ಲಿ ಕಟ್ಟಿತ್ತು. ಪ್ರಾರಂಭದಲ್ಲಿ ಮೊರಾರ್ಜಿ ದೇಸಾಯಿ, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ, ಆಮೇಲೆ ನಾರಾಯಣ ಗುರುರ ಹೆಸರಿನಲ್ಲಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿನಲ್ಲಿರ್ಬೋದು, ಬೇರೆ ಬೇರೆ ಹೆಸರಿನಲ್ಲಿ 848 ಶಾಲೆಗಳಿದೆ. ಪ್ರಾರಂಭದ ಶಾಲೆ ಮಾಡುವಾಗ ಇದು ಕನ್ನಡ ಮಾಧ್ಯಮದಲ್ಲಿತ್ತು. ಈ ಶಾಲೆ ಮೊರಾರ್ಜಿ ದೇಸಾಯಿ ಶಾಲೆ ಹಂತ ಹಂತವಾಗಿ ಅದನ್ನು ಇಂಗ್ಲೀಷ್ಗೆ ಅದನ್ನು ಪರಿವರ್ತನೆ ಮಾಡಿದರು. ಈಗಿರುವ 848 ವಸತಿ ಶಾಲೆಗಳಲ್ಲಿ ಒಂದು ಶಾಲೆ ಚಾಮರಾಜನಗರದಲ್ಲಿ ಮಾತ್ರ ಒಂದು ಕನ್ನಡ ಮಾಧ್ಯಮ ನಡೀತಾ ಇದೆ. ಉಳಿದ ಎಲ್ಲ ಶಾಲೆಗಳು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೀತಾ ಇದೆ. ಇದಕ್ಕಾಗಿ ಸಾಧಾರಣ 38,000 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಮಾಡಲಿ, ನಮಗೆ ಆ ಬಗ್ಗೆ ತಲೆಬಿಸಿ ಇಲ್ಲ. ಆದರೆ ಅಂತಹ ಶಾಲೆಯನ್ನು ಒಂದೊಂದು ಜಿಲ್ಲೆಯಲ್ಲಿ ಒಂದು ನಮ್ಮಂಥ ಆಳ್ವಾಸಿನ ಕನ್ನಡ ಮಾಧ್ಯಮ ಶಾಲೆ ಅಂತ ಶಾಲೆಯನ್ನು ಒಂದೊಂದು ಜಿಲ್ಲೆಗೆ ಒಂದನ್ನಾದರೂ ಸರ್ಕಾರಕ್ಕೆ ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ ಎಂಬ ನನ್ನ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆ ಹೇಗೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ, ಹೇಗೆ CBSE ಶಾಲೆ ಇದೆ, ಹೇಗೆ ICSE ಶಾಲೆ ಇದೆ, ಅದೇ ರೀತಿ ಇವತ್ತು ಸರ್ಕಾರವು ಕಟ್ಟಬೇಕು. ನಮ್ಮಂಥ ಪ್ರೈವೇಟ್ ವಿದ್ಯಾಸಂಸ್ಥೆಯವರು ಕೂಡ ಈ ನಾಡಿನಲ್ಲಿ ಭಾಳಷ್ಟು ಬೇರೆ ಬೇರೆ ರೀತಿಯ ವ್ಯವಹಾರ ಮಾಡುವವರು, ಬೇಕಾದಷ್ಟು ಇವತ್ತು ಫಂಡ್ ಇರುವವರು, ಅವರು ಕೂಡ ಈ ಮಣ್ಣಿನ ಒಂದು ಇದರ ಋಣದ ನೆಪದಲ್ಲಿ ಒಂದೊಂದು ಸರ್ಕಾರ ಇಂಥ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಬೇಕು ಅಂತ ನನ್ನ ಆಶೆ. ಅಷ್ಟೇ. ನಾಗಭರಣ ಸರ್ ಏನು ಹೇಳೋದಕ್ಕೆ ಬಂದ್ರಿ? ಇಲ್ಲ, ನಾನು ಅದಕ್ಕೆ ಪೂರಕವಾಗಿ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಕಾರಣ ಯಾಕೆ ಅಂತಂದರೆ, ಶಿಕ್ಷಣದಲ್ಲಿ ಕನ್ನಡ ಬರದೇ ಇದ್ದರೆ ಕನ್ನಡವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಮೂಲಭೂತವಾಗಿ ಇಡೀ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದಾದರೆ ಕನ್ನಡದಲ್ಲಿ ಶಿಕ್ಷಣ ಆಗಲೇಬೇಕು. ಆದರೆ ದುರಾದೃಷ್ಟ ಏನಾಗ್ತಾ ಇದೆ ಅಂದರೆ, ನಿಧಾನವಾಗಿ ಪ್ರೈಮರಿನಲ್ಲೇನೋ LKGನಲ್ಲೇ ಈಗ ಇಂಗ್ಲೀಷಲ್ಲೂ ನೀವು ಶುರು ಮಾಡಿ ಅಂತ ಶುರು ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಈಗಾಗಲೇ ಅವರು ಹೇಳಿದಾಗೇ ಎಷ್ಟು ಶಾಲೆಗಳಲ್ಲಿ ಕನ್ನಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಮೂಲಭೂತವಾದ ಪ್ರಶ್ನೆ ಒಂದೇ, ಸಮಾನ ಶಿಕ್ಷಣ ವ್ಯವಸ್ಥೆ ಇದೆಯಾ ನಮ್ಮಲ್ಲಿ? ಎಲ್ಲರಿಗೂ ಒಂದೇ ರೀತಿಯ ಶಿಕ್ಷಣ ಇದೆಯಾ? CBSE ಇದೆ, ICSE ಇದೆ, ಸ್ಟೇಟ್ ಇದೆ, ಸೆಂಟ್ರಲ್ ಇದೆ, ಹೆಚ್ಚೆಷ್ಟು ಸಿಲೆಬಸ್ಗಳು ಬೇರೆ ಬೇರೆ ಇದೆ. ಯಾಕೆ? ಎಲ್ಲರಿಗೂ ಉತ್ತಮವಾದ ಶಿಕ್ಷಣ ಕೊಡಬೇಕಾದಾಗ ಅದು ಸಮಾನ ಶಿಕ್ಷಣ ವ್ಯವಸ್ಥೆಗೆ ಬರಬೇಕಾಗಿತ್ತು. ಸಮಾನ ಭಾಷಾ ಸಂವಿಧಾನ ಬೇಕಾಗಿತ್ತು. ನೀವು ಭಾಷಾ ಸ್ಟೇಟ್ಗಳನ್ನು ಮಾಡಿದಾಗ, ಭಾಷಾವಾರು ರಾಜ್ಯಗಳನ್ನು ಮಾಡಿದಾಗ ಅದೇ ರೀತಿ ಭಾಷೆಗೆ ಸಂಬಂಧಪಟ್ಟ ಸಂವಿಧಾನವೂ ಇರಬೇಕಾಗಿತ್ತು. ಏನದು ಸಂವಿಧಾನ? ಸಂವಿಧಾನದಲ್ಲಿ ಭಾಷೆ ಬಗ್ಗೆ ಯಾವ ರೀತಿ ಅದನ್ನು ಬಳಸ್ಕೊಂಡಿದೆ? ಅಲ್ಲಿ ಇಲ್ಲವೇ ಇಲ್ಲ. 22 ಭಾಷೆಯನ್ನು ಹಾಕಿಬಿಟ್ರು ಅಷ್ಟೇ ಆರ್ಟಿಕಲ್ನಲ್ಲಿ. ಬಟ್ ಆ 22 ಭಾಷೆಗೆ ಸಮಾನ ಅವಕಾಶಗಳನ್ನೇ ಕೊಡಲೇ ಇಲ್ಲ. ಸೊ ಸಂವಿಧಾನದಲ್ಲೇ ತಪ್ಪಿದೆ. ಸಂವಿಧಾನದಲ್ಲಿ ತಪ್ಪಿರೋದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದರೆ, ತ್ರಿಭಾಷಾ ಸೂತ್ರ, ದ್ವಿಭಾಷಾ ಸೂತ್ರ, ಏಕಭಾಷಾ ಸೂತ್ರ ಎಲ್ಲವೂ ಅವರವರೇ ಮನಸ್ಸಿಗೆ ಬಂದ ಹಾಗಾಗಿ ನಾವು ಎಲ್ಲಿ ಸಿಗಾಕೊಂಡಿದ್ದೇವೆ? 1969ರಿಂದ ಇಲ್ಲಿಯವರೆಗೆ ನಾವು ತ್ರಿಭಾಷಾ ಸೂತ್ರವನ್ನು ವಿರೋಧಿಸಲೂ ಇಲ್ಲ, ತಗೊಳ್ಳೂ ಇಲ್ಲ. ಒಂದು ರೀತಿ ತಟಸ್ಥವಾಗಿದ್ದು ಇವತ್ತು ನಮ್ಮ ಮಕ್ಕಳು ವಿಧಿ ಇಲ್ಲದೆ ಇನ್ನೊಂದು ಭಾಷೆಯನ್ನು ಕಲಿಯುವಂಥ ಪರಿಸ್ಥಿತಿಗೆ ಬಂದಿದೆ. ಅದರ ಬೆಳವಣಿಗೆ ಕೂಡ ತಪ್ಪು ಬೆಳವಣಿಗೆ. ಮೊದಲು ಬಂದದ್ದು ಸುಮ್ಮನೆ ಅದಿರುತ್ತೆ, ಅದನ್ನು ನೀವು ಸುಮ್ಮನೆ ಕಲಿಬೇಕಷ್ಟೇ ಅಂತ ಫಸ್ಟ್ ಬಂದಾಗ. ಆಮೇಲೆ ಅದನ್ನು ಬರೀ ಒಂದು 5ನೇ ಕ್ಲಾಸ್ವರೆಗೆ ಅಷ್ಟೇ ಇರುತ್ತೆ. ಆಮೇಲೆ ಅದನ್ನು ಅಕೌಂಟ್ ಮಾಡಲ್ಲ, ಎಕ್ಸಾಮಲ್ಲಿ ಇರೋಲ್ಲ ಅಂದರು. ಅದ್ರ ಎಕ್ಸಾಮ್ಗೆ ಹಾಕಿ ಎಕ್ಸಾಮ್ಗೆ ಬೇಡ, ಇದು ಏನದು ಕ್ರೆಡಿಟ್ಗೆ ಬರಲ್ಲ ಅಂದರು. ಈಗ ನೋಡಿದ್ರೆ ಕ್ರೆಡಿಟಾ? ಕನ್ನಡನೇ ಕ್ರೆಡಿಟ್ಗಿಲ್ಲ, ಉಳಿದದ್ದೆಲ್ಲ ಕ್ರೆಡಿಟ್ಟು. ಸೊ ಹೇಗೆ ಒಂದು ಭಾಷೆಯನ್ನು ನೀವು ಶಿಕ್ಷಣದಿಂದ ಹೊರಗೆ ದಬ್ಬಿದ್ದೀರಿ? ಕಾರಣ ಯಾರು?
ಇಡೀ ಶಿಕ್ಷಣ ವ್ಯವಸ್ಥೆ, ಎಲ್ಲ ಸರ್ಕಾರಗಳು ಇವತ್ತು ಕನ್ನಡದ ಬಗ್ಗೆ ನಾವು ಅದು ತೋರಿಸ್ತೀವಿ ಇದು ತೋರಿಸ್ತೀವಿ ಅಂದರೆ ಏನು ತೋರಿಸ್ತೀರಿ? ಏನು ತೋರ್ಸೋಕ್ಕಾಗಲ್ಲ. ಇಡೀ 4 ಜನ್ರೇಷನ್ನು ಶಿಕ್ಷಣದಲ್ಲಿ ಕನ್ನಡದಿಂದ ವಂಚಿತರಾಗಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಸರ್, ಇವತ್ತು ನಾಗತ್ತೆ ಹೇಳಿ ಸರ್, ಕನ್ನಡ ಬಹಳ ಪ್ರಾಮುಖ್ಯತೆ. ನಮಗೆ ನಾಡು ನುಡಿ ಜಲ ಅಂತ ಬಂದಾಗ ನಮಗೆ ಕನ್ನಡವೇ ನಮಗೆ ಪ್ರಮುಖ ಅಂತ ಬರುತ್ತೆ. ಇತ್ತೀಚಿನ ಬೆಳವಣಿಗೆಯನ್ನು ನಾನು ಪ್ರಶ್ನೆ ಮಾಡೋದಾದರೆ, ಕಮಲ್ ಹಾಸನ್ ವಿಚಾರವಾಗಿ ತಗ್ ಲೈಫ್ ಸಿನಿಮಾ ಕನ್ನಡದ ಬಗ್ಗೆ ಮಾತಾಡಿದ್ರು, ಅದು ಭಾಷೆ ವಿಚಾರವಾಗಿ ಮಾತಾಡಿದ್ರು, ದೊಡ್ಡ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಯಿತು. ಆದರೆ ಕ್ಷಮೆ ಕೇಳುವಂಥ ಕೆಲಸವನ್ನು ಅವರು ಮಾಡಲಿಲ್ಲ. ಅದಕ್ಕಿಂತ ಬಹಳ ಪ್ರಮುಖವಾಗಿ ಇದೇ ಕಮಲ್ ಹಾಸನ್ ಅವರು ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಮಾಡ್ತಾರೆ, ಆದರೆ ಕನ್ನಡ ಭಾಷೆಗೆ ಡಬ್ ಮಾಡೋದಿಲ್ಲ. ಕೇವಲ ಕರ್ನಾಟಕವನ್ನು ಕೇವಲ ಬಿಸ್ನೆಸ್ಗೋಸ್ಕರ ಮಾತ್ರ ಬಳಸ್ಕೋತಿದ್ದಾರೆ ವಿನಃ ಕನ್ನಡವನ್ನು ಯಾಕೆ ಬಳಸ್ಕೊಳ್ತಿಲ್ಲ ಅವರು? ತೆಲುಗುನಾಗೆ ಡಬ್ ಮಾಡ್ತಾರೆ, ತಮಿಳಲ್ಲಿ ಡಬ್ ಮಾಡ್ತಾರೆ, ಹಿಂದಿನಾಗ ಡಬ್ ಮಾಡ್ತಾರೆ, ಕನ್ನಡದಲ್ಲಿ ಯಾಕೆ ಡಬ್ ಮಾಡೋದಿಲ್ಲ? ಕೊನೆಗೂ ಅವ್ರು ಕ್ಷಮೆಯನ್ನು ಕೇಳದೇ ಇಲ್ಲ. ಕಮಲ್ ಹಾಸನ್ ಅವರ ವಿಚಾರವಾಗಿ ಇವತ್ತಿನ ಬೆಳವಣಿಗೆಯನ್ನು ಮಾತಾಡೋದಾದ್ರೆ, ಅದಕ್ಕೆ ಮುನ್ನ ಇಬ್ಬರು ಹಿರಿಯರ ಮಾತನ್ನು ನಾನು ಸಂಪೂರ್ಣ ಅನುಮೋದಿಸಿ ಮುಂದುವರಿತೇನೆ. ಯಾಕೆಂದರೆ ಆಳ್ವರ ಕನ್ನಡ ಶಾಲೆಗಳಿಗೆ ನಾನು ಪ್ರತ್ಯಕ್ಷವಾಗಿ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದೇನೆ. ಅವರು ಇಲ್ಲಿ ಏನು ಮಾತಾಡ್ತಿದ್ದಾರೆ ಅದಕ್ಕಿಂತ 100 ಪಟ್ಟು ಕೆಲಸ ಮಾಡಿದ್ದಾರೆ ಒಂದು ಸಣ್ಣ ಊರಿನಲ್ಲಿ, ಮೂಡುಬಿದಿರೆಯಲ್ಲಿ. ಅದು ಬಹಳ ಮುಖ್ಯ. ಒನ್ ಮಸ್ಟ್ ಬಿ ವೆರಿ ಪ್ರಾಕ್ಟಿಕಲ್ ಅಂತ. ನಾವು ಏನು ಮಾಡ್ತೀವಿ ಅದು ಪ್ರಾಕ್ಟಿಕಲ್ ಆಗಿರಬೇಕು ಅನ್ನೋದಕ್ಕೆ ಆಳ್ವರ ಸಾಧನೆ ಬಹಳ ದೊಡ್ಡದು. ಮತ್ತು ಭರಣ ಅವರು ಹೇಳಿದ ಹಾಗೆ ಶಿಕ್ಷಣ, ಸಿನಿಮಾ ಇತ್ಯಾದಿ ಮಾತುಗಳು ಕೂಡ ಬಹಳ ಬೆಲೆ ಬಾಳ್ತಕ್ಕಂಥ ಮಾತುಗಳು. ಶಿಕ್ಷಣ ರಹಿತವಾಗಿ ಭಾಷೆ ಉಳಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದು. ಕಮಲ್ ಅವರ ಹೇಳಿಕೆ ಬಂದ ಕೂಡಲೇ ನಾನು ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಬಹುಶಃ ಅದು ಪುನರಾವರ್ತನೆ ಆಗುತ್ತೇನೋ ಗೊತ್ತಿಲ್ಲ. ಯಾವುದೇ ಒಂದು ಮಾತು, ವಿಚಾರ, ಒಬ್ಬ ಹೆಸರಾಂತ ವ್ಯಕ್ತಿ, ಐಕಾನಿಕ್ ಪರ್ಸನ್, ಸೆಲೆಬ್ರಿಟಿ, ಸಾರ್ವಜನಿಕರು ಆತನ ಕೃತಿಗಳನ್ನು ನೋಡ್ತಾರೆ, ಮಾತನ್ನು ಕೇಳ್ತಾರೆ ಅನ್ನುವಂಥ ಹೊತ್ತಲ್ಲಿ ಎಚ್ಚರಿಕೆಯಿಂದ ತೂಕವಾಗಿ ಮಾತನಾಡಬೇಕು. ತುಂಬ ಮುಖ್ಯ ಅದು. ನಾವು ಮನೆಯ ಒಳಗಡೆ ಖಾಸಗಿಯಾಗಿ ಮಾತಾಡೋದು ಬೇರೆ, ಸಾರ್ವಜನಿಕವಾಗಿ ಮಾತಾಡೋದು ಬೇರೆ. ಅವರು ಬಂದ ಉದ್ದೇಶ ಬಿಟ್ಟು ಯಾಕೆ ಹಾಗೆ ಮಾತಾಡಿದರು, ಅದು ಅವರ ವಿಲಕ್ಷಣ ಪ್ರವೃತ್ತಿಯೋ ಏನೂ ನನಗೆ ಗೊತ್ತಿಲ್ಲ. ಹಾಗೆ ಮಾತನಾಡುವ ಹಕ್ಕು ಅವರಿಗಿಲ್ಲ. ಒಂದು. ಎರಡನೇದು, ಅವರು ಮಾತನಾಡಿರೋದು ತಪ್ಪು. ಯಾಕೆಂದರೆ ನಾವೆಲ್ಲ ಭಾಷಾ ವಿಜ್ಞಾನ ಓದ್ಕೊಂಡಂಥ ವಿದ್ಯಾರ್ಥಿಗಳು. ಮೈಸೂರಿನಲ್ಲಿ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಇದೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿದೆ. ಭಾಷೆಯ ಇತಿಹಾಸ ತಮಿಳು ವಿಜ್ಞಾನಿಗಳೇ ಹೇಳಿರುವ ಹಾಗೆ ಇವೆಲ್ಲ ಸೋದರ ಭಾಷೆಗಳು. ಇದೆಲ್ಲ ಗೊತ್ತಿದ್ದು ಒಂದು ಅನಗತ್ಯವಾದ ಸಂದರ್ಭದಲ್ಲಿ ಅವರು ಬಾಯಿ ತಪ್ಪಿ ಆಡಿದರೆ ಕ್ಷಮೆ ಕೇಳಿದರೆ ಮುಗಿದು ಹೋಗ್ತಾ ಇತ್ತು. ಅದು ಬಹಳ ತಪ್ಪು ಅವ್ರು ಹೇಳಿರ್ತಕ್ಕಂಥದ್ದು. ಪಂಚದ್ರಾವಿಡ ಭಾಷೆಗಳೆಲ್ಲ ಸೋದರ ಭಾಷೆಗಳು. ಈಗ ತುಳು ಭಾಷೆ ಇದೆ ನಮ್ಮ ಪಕ್ಕದಲ್ಲಿ. ಕನ್ನಡದಷ್ಟೇ ಶ್ರೀಮಂತವಾದ ಜನಪದವುಳ್ಳ, ಯಕ್ಷಗಾನವುಳ್ಳ, ಕಥೆಗಳುಳ್ಳ ಅದ್ಭುತವಾದಂತಹ ಭಾಷೆ ಅದು ತುಳು ಭಾಷೆ. ತುಳು ಭಾಷಿಕರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅದು ಕನ್ನಡದ ಮಗಳು ಅಂತ ಹೇಳಿದರೆ ಎಂಥ ಉದ್ದಟತನ ಆಗುತ್ತೆ. ಇಟ್ ವಿಲ್ ಬಿ ಎ ವೆರಿ ನಾನ್ಸೆನ್ಸ್ ಸ್ಟೇಟ್ಮೆಂಟ್. ನಮ್ಮ ಪಂಚಭಾಷಾ ಗುಚ್ಛದಲ್ಲಿ ಅತ್ಯಂತ ಕಿರಿಯ ಭಾಷೆ ವಯಸ್ಸಿನ ದೃಷ್ಟಿಯಿಂದ ಮಲಯಾಳಂ. ಹಾಗಂತ ಅದು ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳಿದರೆ ಎಷ್ಟು ಸ್ಟುಪಿಡ್ ಆಗಿರುತ್ತೆ. ಕನ್ನಡದಲ್ಲಿ ದೊಡ್ಡ ದೊಡ್ಡ ಕೆಲಸ ಆದಾಗ, ಬಸವಣ್ಣ ಬಂದಾಗ, ಅಕ್ಕಮಹಾದೇವಿ ಇದ್ದಾಗ, ಪಂಪ ಇದ್ದಾಗ ಶೇಕ್ಸ್ಪಿಯರ್ ಇರಲೇ ಇಲ್ಲ, ಹುಟ್ಟಿರಲೇ ಇಲ್ಲ. ಗುಜರಾತಿ ಭಾಷೆ ಹುಟ್ಟೇ ಇರಲಿಲ್ಲ. ಇಂಥ ಅನೇಕ ವಿಸ್ಮಯಗಳು ಭಾಷಾ ಲೋಕದಲ್ಲಿದೆ. ಅವರು ಅದನ್ನು ಹೇಳಬೇಕಾಗಿದ್ದರೆ ಕಮಲ್ಲು ಒಂದು ಅಕಾಡೆಮಿಷಿಯನ್ಸ್ನ, ವಿಜ್ಞಾನಿಗಳ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ, ತಪ್ಪು ಸರಿ ಚರ್ಚೆ ಮಾಡಿ ಅದನ್ನು ಒಂದು ಅಕಾಡೆಮಿಕ್ ಶಿಸ್ತಲ್ಲಿ ಮಂಡಿಸಲಿ. ಅಭಿಪ್ರಾಯ, ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ತುಂಬ ಉಡಾಫೆಯ ಮಾತು ಅದು. ಅಷ್ಟೇ ಅಲ್ಲ, ಅನಗತ್ಯವಾಗಿ ಕನ್ನಡ ಮತ್ತು ತಮಿಳಿನಲ್ಲಿ ಸೌಹಾರ್ದಯುತವಾಗಿರುವಂಥ ಎಲ್ಲರಿಗೂ ಕಿರಿಕಿರಿ ಉಂಟು ಮಾಡುವ, ಭೇದ ತರುವಂಥ ಮಾತು ಅದು. ಅವರು ಹಾಗೆ ಮಾಡಬಾರ್ದಾಗಿತ್ತು. ಎರಡನೇದು ಬಹಳ ಮುಖ್ಯವಾದಂಥ ವಿಚಾರ ಏನೆಂದರೆ, ಒಂದು ಸಿನಿಮಾದ ಮಾರುಕಟ್ಟೆಗೆ ಬಂದಾಗ ಆ ಮಾರುಕಟ್ಟೆಗೆ ಸಂಬಂಧವೇ ಪಡೆದಿರತಕ್ಕಂಥ ಒಂದು ಮಾತನ್ನು ಹೇಳೋದಿರುತ್ತಲ್ಲ. ಇದೇ ಕಮಲ್ ಹಾಸನ್ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಕಾರ್ಯಕ್ರಮ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಗಿತ್ತು, ಕೆಲವು ವರ್ಷಗಳ ಹಿಂದೆ ಬಂದಿದ್ದರು. ಆಗ ನಾನು ಆ ಸಭೆಯಲ್ಲಿದ್ದೆ. ನನ್ನ ತಾಯಿ
ತಮಿಳು, ನನ್ನ ಚಿಕ್ಕಮ್ಮ ಕನ್ನಡ ಅನ್ನೋ ಮಾತನ್ನು ಹೇಳಿದರು. ಸೊ ಅಕ್ಕ ತಂಗಿಯರಾಗಿದ್ದವರು ಅದು ಯಾವಾಗ ತಾಯಿ ಮಗಳಾಗಿ ಬದಲಾದರೂ ಗೊತ್ತಿಲ್ಲ ಅವರ ದೃಷ್ಟಿಯಲ್ಲಿ. ಈ ಥರದ ಮಾತುಗಳನ್ನು ಅವರು ಆಡಬಾರದು. ಇವತ್ತು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪಡೆದಿರಬಹುದಾದ ಒಂದು ಗೆಲುವಿನ ಹಾಗೆ ಕಾಣುವಂಥ ಗೆಲುವು ಕನ್ನಡಿಗರ ಮನಸ್ಸಿಗಾಗಿರುವ ನೋವು, ಗಾಯ, ಬೇಸರ, ಅಷ್ಟು 7 ಕೋಟಿ ಜನರನ್ನು ಅವರ ಪ್ರೀತಿಯನ್ನು ಅವರು ಕಳ್ಕೊಂಡಿದ್ದಾರೆ ಅವರು. ಅವರ ಚಿತ್ರಗಳನ್ನು ನಾವು ಮೌನವಾಗಿ ಚಿತ್ರಮಂದಿರಕ್ಕೆ ಹೋಗದೆ ಮಾತ್ರ ಅಲ್ಲ, OTTಯಲ್ಲಾಗಲಿ ಟಿ ವಿಯಲ್ಲಾಗಲಿ ನೋಡದೆ ತಿರಸ್ಕರಿಸುವುದರ ಮೂಲಕ ನಾವು ಕನ್ನಡದ ಉತ್ತರವನ್ನು ಅವರಿಗೆ ಸಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾಗಭರಣ ಸರ್, ಈ ಕಾಂಟ್ರವರ್ಸಿ ಆದಾಗ ತುಂಬ ಕಡೆ ಚರ್ಚೆಗಳಾಗ್ತಿತ್ತು. ಇವತ್ತಿನ ಸಿನಿಮಾ ರೀಚ್ ಆಗಬೇಕು ಅಂತಂದರೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಯಾವುದೋ ಒಂದು ಸಿನಿಮಾ ತೊಗೊಳ್ಳಿ, ಆ ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಒಂದು 2-3 ದಿನದಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಹೌದಾ, ಒಪ್ಕೊಳ್ತೀರಾ? ಇರ್ಬೋದೇನೋ, ಕಮಲ್ ಮಾಡಿದ್ರಿಂದ ಮಾರ್ಕೆಟಿಂಗ್ ಆಯ್ತು, ಅವ್ರಿಗೆ ಲಾಸ್ ಆಯ್ತಲ್ಲ ಅದು. ಅವ್ರಿಗೆ ಗೊತ್ತಿರಲಿಲ್ಲ ಸಿನಿಮಾ ಫೇಲ್ ಆಗುತ್ತೆ ಅಂತ. ಸಿನಿಮಾ ಏನಾದ್ರು ಸಕ್ಸಸ್ ಆಗಿದ್ದಿದ್ರೆ ಅದು ಬೇರೆ ಅರ್ಥ ತಗೋತಾ ಇತ್ತು. ಸಿನಿಮಾ ಫೇಲ್ ಆಗಿದ್ದರಿಂದ ತಮಿಳ್ನಾಡಿನವರೇ ನೋಡಲಿಲ್ಲ, ಇನ್ನು ಕನ್ನಡದವ್ರು ಯಾಕ್ರಿ ನೋಡಬೇಕು? ಸಿಂಪಲ್. ಇವತ್ತು ಕನ್ನಡ ಸಿನಿಮಾ ಅಂತ ಬಂದರೆ ದೇಶ ವಿದೇಶಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಹೆಸರುವಾಸಿಯನ್ನು ಮಾಡ್ತಾ ಇದೆ. ಇತ್ತೀಚಿನ ಸಿನಿಮಾಗಳು ಈ ಪ್ಯಾನ್ ಇಂಡಿಯಾ ಅಂತ ಬಂತು. ನೀವು 80ರ ದಶಕದಲ್ಲಿ ಆರ್ಟ್ ಮತ್ತು ಕಮರ್ಷಿಯಲ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಸಿನಿಮಾವನ್ನು ಮಾಡಿದಂಥವ್ರು. ಕರೆಕ್ಟಾ? ಐಫ್ ರಾಂಗ್ ನನಗೆ ಹೇಳಿ ತಪ್ಪಾಗಿದ್ರೆ. ಅವತ್ತು ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನಾಗಾಭರಣ ಸರ್ ಒಂದು ವೆಬ್ ಸೀರೀಸ್ ಮಾಡಿದಂಥವ್ರು ಮೊದಲು. ಇವತ್ತೆಲ್ಲ ನಾವು ವೆಬ್ ಸೀರೀಸ್ಗಳನ್ನ ನೋಡ್ತಿದ್ದೀವಿ. ವೆಬ್ ಸೀರೀಸ್ ಮಾಡಿದಂಥವ್ರು ಇಡೀ ಟೆಕ್ನಿಷಿಯನ್ ಟೀಮ್ನ ಕರ್ಕೊಂಡು ಹೋಗಿ ಏನು ಇವತ್ತು ಇಷ್ಟೊಂದು ಸ್ಟಡಿ ಮಾಡಿದ್ರೆ ಅಂತ ಕೇಳಬೇಡಿ ಸರ್. ನಮ್ಮ ಗಾಯತ್ರಿ ಮೇಡಮ್ ಫುಲ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿರು ನನಗೆ, ವೆಬ್ ಸೀರೀಸ್ ಎಲ್ಲ ಮಾಡಿದ್ರಿ ಅಂತೇಳಿ. ಆದರೆ ಇವತ್ತಿನ ಸಿನಿಮಾಗಳು ಕೇವಲ ಪಾನ್ ಇಂಡಿಯಾದಲ್ಲಿ ನಾನು ಹೆಸರು ಮಾಡಬೇಕು ಅಂತ ಹೇಳಿ ಮಾತ್ರ ಹೊರಗಡೆ ಬರ್ತಾ ಇದೆಯಾ, ಅಥವಾ 80ರ ದಶಕದಲ್ಲಿ ಒಂದು ಸಂದೇಶವನ್ನು, ಒಂದು ಬಂಗಾರದ ಮನುಷ್ಯ ಸಿನಿಮಾ ಅಂತ ಬಂದಾಗ ನಗರವನ್ನು ತೊರೆದು ಹಳ್ಳಿಗಳಿಗೆ ವಾಪಸ್ ಹೋದ್ರು ಅಂಥ ಒಂದು ಸಿನಿಮಾಗಳು. ಇವತ್ತಿನ ಸಿನಿಮಾ ರಂಗ ಹೇಗೆ ನೋಡ್ತೀರಿ? ಈ ಪ್ಯಾನ್ ಇಂಡಿಯಾ ದೃಷ್ಟಿಯಲ್ಲಿ ಎಲ್ಲ ಸಿನಿಮಾಗಳು ಬರ್ತಿದ್ದಾವ? ಮೊದಲನೇದಾಗಿ ಸಿನಿಮಾ ಆಗಿರಬೇಕು. ಅದು ಯಾವ ಸಿನಿಮಾ ಆಗಿರಬೇಕು ಅಂದರೆ, ಎಲ್ಲರೂ ಒಂದು ಹಣೆಪಟ್ಟಿ ಹಾಕ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದು ಕಮರ್ಷಿಯಲ್ ಸಿನಿಮಾ, ಇದು ಆರ್ಟ್ ಸಿನಿಮಾ, ಇದು ಬುದ್ಧಿಜೀವಿಗಳಿಗಾಗಿ ಮಾತ್ರ, ಈ ಥರದ್ದೆಲ್ಲ ಹಾಕತ್ತಾ ಇರ್ತಾರಲ್ಲ. ಸಿನಿಮಾನ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಮಾಡೋದು, ಏನು ಯಾರೊಬ್ಬರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಏನು ಮಾಡೋಲ್ಲ. ಆದರೆ ಅದಾಗ್ಬಿಡುತ್ತೆ. ಕಾರಣ ಯಾಕೆಂದರೆ ಒಂದು ಈಗೋ ಇರುತ್ತಲ್ಲ ಒಳಗಡೆ, ನಾನು ಹೇಳಿದ್ದೇ ಸರಿ ಅಂತ. ಆ ರೀತಿ ಈಗೋ ಇರುತ್ತೆ. ಕಮಲ್ಗಿದೆಯಲ್ಲ ಈಗ ಈಗೋ, ನಾನು ಹೇಳಿದ್ದೇ ಸರಿ ಅಂತ. ಅದಕ್ಕೆ ಪಶ್ಚಾತ್ತಾಪನೂ ಪಡಬೇಕಾಗತ್ತೆ. ಆಮೇಲೆ ಅವರು ಪಶ್ಚಾತ್ತಾಪ ಪಡ್ತಾರೆ, ಇವರು ಪಶ್ಚಾತ್ತಾಪಗಳನ್ನ ಪಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಅಂತ ಯಾವುದೂ ಇಲ್ಲ ಸ್ವಾಮಿ. ಗುಡ್ ಸಿನಿಮಾ ಆ್ಯಂಡ್ ಬ್ಯಾಡ್ ಸಿನಿಮಾ ಎರಡೇ ಇರೋದು. ಪ್ಯಾನ್ ಇಂಡಿಯಾ ಅನ್ನೋದು ಏನಾದ್ರು ಇದ್ದರೆ, ಯಾವ ಸಿನಿಮಾ ತನ್ನ ರೀಜನಲ್ ಶಕ್ತಿ ಏನಿದೆಯಲ್ಲ ಆ ಶಕ್ತಿಯನ್ನು ಇಟ್ಕೊಂಡು ಇಡೀ ಗ್ಲೋಬಲ್ ಆಗುತ್ತಲ್ಲ, ಅದು ನಿಜವಾಗಿಯೂ ವರ್ಲ್ಡ್ ಸಿನಿಮಾ, ಪ್ರಪಂಚಕ್ಕೆ ಬೇಕಾಗುವಂಥ ಸಿನಿಮಾ. ಅಂಥ ಸಿನಿಮಾಗಳನ್ನು ಕನ್ನಡ ಸಿನಿಮಾ ಪ್ರಪಂಚ ನಿರಂತರವಾಗಿ ಕೊಡ್ತಾ ಬಂದಿದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಜನುಮದ ಜೋಡಿ ಈ ಸಿನಿಮಾವನ್ನು ಚಿಕಾಗೋದ ಯೂನಿವರ್ಸಿಟಿ ಆ್ಯನ್ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ 2 ವರ್ಷ ಪಾಠ ಮಾಡಿದೆ. ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ ಅಂತ ಕನ್ನಡದ ಜನ್ಮ ಜೋಡಿಯನ್ನು ಚಿಕಾಗೋ ಯೂನಿವರ್ಸಿಟಿಯವರು ಪಾಠ ಮಾಡಿದ್ದಾರೆ. ಅಂದ್ಕೊಂಡಿದ್ರ ಸರ್ ಅವತ್ತು? ಖಂಡಿತ ಇಲ್ಲ. ಶಿವಣ್ಣ ಅವ್ರಿಗೆ, ನಾನು ಆ್ಯಕ್ಚುಲಿ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು, ಶಿವಣ್ಣ ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಒಂದು ಸಿನಿಮಾ ಅದು ಜನ್ಮದ ಜೋಡಿ. ಅಂದ್ಕೊಂಡಿದ್ರ ಈ ಥರ ಒಂದು ಹೆಸರು ಮಾಡುತ್ತೆ, ಶಿವಣ್ಣ ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನೀವು ಸಿನಿಮಾ ಮಾಡಬೇಕಾದ್ರೆ? ನಾನು ಯಾರಿಗೂ ಯಾವ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಥವಾ ಇದು ಸಕ್ಸಸ್ ಆಗುತ್ತೆ, ಇದು 25 ವಾರ ಓಡುತ್ತೆ, ಇದು ಯಾವುದೂ ಅಂದ್ಕೊಂಡಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಅದು ನಮ್ಮತನವನ್ನು ಹೇಳುವಂಥ ಸಿನಿಮಾ ಆಗಬೇಕು. ನಮ್ಮ ಮಣ್ಣಿನ ಎಲ್ಲ ಸೊಗಡನ್ನು, ಅದು ಎಸ್ಪೆಷಲಿ ಇವರ ನಾಟಕಗಳನ್ನ ನೋಡ್ತಾ ಇದ್ದರೆ, ಆಳ್ವಾಸಿಂದ ಬರುತ್ತೆ ನಾಟಕಗಳು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಮತನ ಎದ್ದು ಕಾಣ್ತಾ ಇರುತ್ತೆ, ನಮ್ಮ ಸಂಸ್ಕೃತಿ ಕಾಣ್ತಾ ಇರುತ್ತೆ, ನಮ್ಮ ಭಾಷೆ ಕಾಣ್ತಾ ಇರುತ್ತೆ. ಪ್ರತಿಯೊಂದನ್ನು ಕನ್ನಡ ಈ ಅಸ್ಮಿತೆಯನ್ನು ಅದು ಒಟ್ಟಾರೆಯಾಗಿ ಹೇಳ್ತಾ ಇರುತ್ತೆ. ಅಂಥದ್ದನ್ನು ಮಾಡಬೇಕು ಅಂತ ಅಷ್ಟೇ ಹೊರಟಿದ್ದು.
ನಿಮಗೆ ಗೊತ್ತಿದ್ದ ಹಾಗೆ ಅದು ಪನ್ನಾಲಾಲ್ ಪಟೇಲ್ರ ಗುಜರಾತಿ ನಾವಲ್ ಮಳೆಲಾ ಜೀವ ಅಂತ. ಒಂದು ಗುಜರಾತಿ ನಾವಲ್, ಅದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಗುಜರಾತಿ ನಾವಲ್ಲು, ಅದನ್ನು ಕನ್ನಡಕ್ಕೆ ತಂದು ಅದರಲ್ಲೂ ನಮ್ಮ ಈ ಬಯಲುಸೀಮೆ ಕನ್ನಡಕ್ಕೆ ತಂದು ಆ ಸಿನಿಮಾನ ಹಿಟ್ಟಾಗಿದೆ ಅಂದರೆ ಅದರ ಎಲ್ಲ ವ್ಯಾಪ್ತಿಯನ್ನು ನೋಡಿ. ಅದು ಎಲ್ಲಿಯೂ ಸಲ್ಲುತ್ತೆ, ಎಲ್ಲರಿಗೂ ಸಲ್ಲುತ್ತೆ, ಯಾವ ಭಾಷೆಯಲ್ಲೂ ಸಲ್ಲುತ್ತೆ. ಹಾಗಾದ್ರೆ ಅದು ಪ್ಯಾನ್ ಇಂಡಿಯಾ ಅಲ್ವಾ? ಮಚ್ ಮೋರ್ ದೆನ್ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಸಿನಿಮಾಗಳು. ಸೊ ಆದ್ದರಿಂದ ನಮ್ಮ ಸಿನಿಮಾಗಳಲ್ಲಿ ನಮ್ಮತನವನ್ನು ಕಾಪಾಡಿಕೊಳ್ಳುವಂತಹ ಕೆಲಸಗಳಾಗಬೇಕು. ನಾನು ಇದಕ್ಕೆ ಇತ್ತೀಚಿನ ಎಕ್ಸಾಂಪಲ್ ಅಂದರೆ ಕಾಂತಾರವನ್ನು ಎಕ್ಸಾಂಪಲಾಗಿ ಕೊಡ್ತೀನಿ ನಾನು ಅದಕ್ಕೆ. ಅದಲ್ಲದೆ ಈಗ ಸಾಕಷ್ಟು ಸಿನಿಮಾಗಳು ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿ ಕ್ಯಾನ್ ಸಿ ದ ಅರ್ದಿನೆಸ್, ಕನ್ನಡತನವನ್ನು ನಾವು ಕಾಣಬಹುದು. ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಮಾರ್ಕೆಟ್ ಜಾಸ್ತಿ ಬರುತ್ತೆ, ಅಲ್ಲಿ ತೆಲುಗುಗೆ ಹೋಗುತ್ತೆ, ಇದಕ್ಕೆ ಹೋಗುತ್ತೆ ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಏನೇನೋ ಕಾರಣಗಳಿಂದಾಗಿ ಅದಕ್ಕೆ ಬೇರೆ ಒಂದು ಶೀರ್ಷಿಕೆಯನ್ನು ಪ್ಯಾನ್ ಇಂಡಿಯಾ ಅಂತ ಇಟ್ಟರೆ ಹೊರತು ನನ್ ಆಫ್ ದಿ ಫಿಲ್ಮ್ಸ್ ಆರ್ ಪ್ಯಾನ್ ಇಂಡಿಯಾ. ಇಫ್ ದೆ ಕ್ಯಾನ್, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ ಅಷ್ಟೇ. ಸಿನಿಮಾ ರಂಗಕ್ಕೆ ಇವತ್ತು ನಟ್ಟು ಬೋಲ್ಟ್ ಟೈಟ್ ಮಾಡುವಂಥ ಅವಶ್ಯಕತೆ ಇದೆಯಾ? ಒಂದರ್ಥದಲ್ಲಿದೆ. ಯಾವ ಥರ? ಎಲ್ಲರಿಗೂ ಚೆನ್ನಾಗಿ ಓದಿ ಬರೆಯೋದಕ್ಕೆ ಕಲಿಸ್ಬೇಕು ಕನ್ನಡನ, ಅಲ್ಲಿ ಟೈಟ್ ಮಾಡಬೇಕು ನಟ್ಟು ಬೋಲ್ಟು. ನಮ್ಮಲ್ಲಿ ಇಂಟರ್ವ್ಯೂಗೆ ಬರ್ತಾರೆ ಭಾಳ ಜನ, ಅದರಲ್ಲೂ ಯಂಗ್ಸ್ಟರ್ಗಳು. ಅವ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಒಂದು ಕನ್ನಡ ವರ್ಡ್ಗಳು ಬರೋಲ್ಲ ಆಚೆಗೆ, ಒಂದು ಕನ್ನಡ ಪದ ಬರ್ತಾ ಇರಲ್ಲ. ನಮ್ಮ ಆ್ಯಂಕರ್ಗಳು ಅಷ್ಟೇ, ಒಂದು ಕನ್ನಡ ಪದವನ್ನು ಸರಿಯಾಗಿ ಬಳಸದಂತಹ ಮಾಧ್ಯಮಗಳ ಮುಖಾಂತರ ನಮ್ಮ ಕನ್ನಡ ನಿಧಾನವಾಗಿ ಶಿಥಿಲಗೊಳ್ತಾ ಇದೆ. ಕನ್ನಡ ಬಳಕೆಯಲ್ಲಿರಬೇಕು. ಏನು ಬಳಕೆಯಲ್ಲಿರಬೇಕು? ಕನ್ನಡ ಉಳಿಸಿ. ಯಾಕೆ ಉಳಿಸ್ಬೇಕು? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರೇ ಹುಟ್ಕೋಬೇಕು. ಕಾರಣ ಯಾಕೆ ಅಂತಂದರೆ, ಇಡೀ ಇವತ್ತು ನೀವು ಕನ್ನಡ ಉಳಿಸ್ಬೇಕಾಗಿಲ್ಲ ಸ್ವಾಮಿ, ಅದಕ್ಕೆ 2500 ವರ್ಷಗಳ ಇತಿಹಾಸ ಇದೆ. ಆವತ್ತಿನಿಂದ ಇವತ್ತಿನವರೆಗೂ ಉಳಿಸ್ಕೊಂಡು ಬಂದಿದೆ. ನೀವು ಉಳಿಬೇಕು, ಕನ್ನಡ ಉಳಿಸಿ ಅಲ್ಲ, ನೀವು ಉಳಿಯಿರಿ. ಅದರಿಂದ ಕನ್ನಡ ಉಳಿಸ್ಬೇಕು. ನೀವೇ ಉಳಿದಿದ್ರೆ ಕನ್ನಡ ಎಲ್ಲ ಹೋಗುತ್ತೆ. ಆಗತ್ತೆ ಹೇಳಿ ಸರ್, ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಸಿನಿಮಾ ರಂಗಕ್ಕೆ ಅಂದರೆ ಭರಣ ಅವರು ಹೇಳಿದ ಹಾಗೆ ಸಿನಿಮಾ ಮತ್ತು ಶಿಕ್ಷಣ ಅನ್ನುವುದೇ ನಟ್ಟು ಬೋಲ್ಟು. ಒಂದು ಚಿಕ್ಕ ಶಿಸ್ತು ಬೇಕು ಅಂತ. ಅದು ಬೇರೆ ರಾಜಕೀಯ ವ್ಯಾಖ್ಯಾನಕ್ಕೆ ನಾನು ಹೋಗಲ್ಲ. ನೋಡಿ, ನಾನು ಒಂದು 12 ವರ್ಷಗಳಿಂದ ಬೆಂಗಳೂರಿನಲ್ಲಿ ಟೆಂಟ್ ಸಿನಿಮಾ ಶಾಲೆ ನಡೆಸ್ತೇನೆ. ಇದನ್ನು ಮುಖಸ್ತುತಿಗಾಗಿ ಹೇಳ್ತಿಲ್ಲ. ನಾನು ನಿರ್ದೇಶಕನಾಗಿ ನಟಿಯರನ್ನು ನೋಡ್ತಾ ಬಂದಾಗೆ, ಅನೇಕ ಹೊಸ ಪ್ರತಿಭೆಗಳನ್ನು ಪರಿಚಯ ಮಾಡಿಸ್ತಾ ಬಂದಾಗ ಬಹಳ ಜನಕ್ಕಿದ್ದದ್ದು ಮೂಲಭೂತವಾದ ಶಿಸ್ತು, ಭಾಷೆ ಕೊರತೆ. ಒಂದು ಕನ್ನಡ ವಾಕ್ಯವನ್ನು ಸರಿಯಾಗಿ ಓದಿ, ಅದರ ಸ್ಕ್ರಿಪ್ಟನ್ನು ಓದಿ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಒಂದು ಅರ್ಥ ಗೊತ್ತಿಲ್ಲ, ಅಲ್ಪಪ್ರಾಣ ಮಹಾಪ್ರಾಣ ಗೊತ್ತಿಲ್ಲ, ಅದರ ಸೂಕ್ಷ್ಮತೆ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಬಂದಿದ್ದರಿಂದ ನಿಜವಾಗಿಯೂ ನಾನು ಶಾಲೆ ಪ್ರಾರಂಭ ಮಾಡಿದ್ದು. ಯಾಕೆಂದರೆ ಒಂದು ಕಾಲಘಟ್ಟದಲ್ಲಿ ನಿಂತು ಒಬ್ಬ ಭರಣ ಅವ್ರ ಹತ್ರ 10 ವರ್ಷ ಒಬ್ಬ ಸಹ ನಿರ್ದೇಶಕನಾಗಿರ್ತಿದ್ದ, ಸಹಾಯಕನಾಗಿರ್ತಿದ್ದ, ಸಿದ್ಧಲಿಂಗಯ್ಯನವ್ರ ಹತ್ರ ಇರ್ತಿದ್ದ, ಭಾರ್ಗವ ಅವ್ರ ಹತ್ರ ಇರ್ತಿದ್ರು. ಹಾಗೆ ಮಾಡಿ ಆ ವೃತ್ತಿಯನ್ನು ಶ್ರದ್ಧೆ ಭಕ್ತಿಯಿಂದ ಕಲಿತು ನಿರ್ದೇಶಕರಾಗ್ತಿದ್ರು. ಇವತ್ತು ಯಾವ ಪೂರ್ವ ಸಿದ್ಧತೆ ಇಲ್ಲದೆ ತಂತ್ರಜ್ಞರು ಕಲಾವಿದರು ಹಾಗೆ ಬರ್ತಾ ಇರೋದ್ರಿಂದ ಏನಾಗ್ತಿದೆ ಅಂತಂದರೆ, ಅವರು ಟೆಲಿವಿಷನ್ನಲ್ಲಿ ಅವರು ಹೇಳಿದ ಹಾಗೆ ಈ ಸಂದರ್ಶನಗಳು ನೋಡಿದ್ರೆ ಎಷ್ಟು ದುಃಖವಾಗುತ್ತೆ ಅಂದರೆ, ಇವರು ತಮ್ಮ ಸಿನಿಮಾ ಬಗ್ಗೆ ಸ್ಪಷ್ಟವಾಗಿ 2 ಸಾಲುಗಳನ್ನು ಮಾತನಾಡಲಿಕ್ಕೆ ಸಾಧ್ಯ ಇಲ್ದಿರೋಂಥವ್ರು ಇಡೀ ಕನ್ನಡ ಸಮುದಾಯಕ್ಕೆ ಏನು ಹೇಳ್ತಾರೆ ಒಂದು ಸಿನಿಮಾ ಮೂಲಕ. ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ. ಹೊಸಬರಲ್ಲಿ ಅನೇಕರು ಚೆನ್ನಾಗಿ ಕೆಲಸ ಮಾಡೋರಿದ್ದಾರೆ, ಅಲ್ಲೊಂದು ಇಲ್ಲೊಂದು ಪ್ರತಿಭೆಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಟ್ಟಾರೆಯಾಗಿ ಬರ್ತಿರ್ತಕ್ಕಂತಹ ಅನೇಕ ಜನ ನಮ್ಮ ಹೊಸ ತಲೆಮಾರಿನ ನಿರ್ದೇಶಕರು ಭಾಷೆಯನ್ನು ಅತ್ಯಂತ ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಇದು ತಪ್ಪು. ಓದ್ಕೋಬೇಕು. ಅವರು ಓದಿಕೊಂಡು ಇವತ್ತಿನ ಸಿನಿಮಾ ಮಾಡಲಿ. ಅಂದ್ರೆ ಆ ಥರ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು? ಇಲ್ಲ, ಆ ಅರ್ಥದಲ್ಲಿ ನಾನು ಅದನ್ನು ತೆಗೆದುಕೊಳ್ತೀನಿ. ಯಾರನ್ನ ಯಾರು ಟೈಪ್ ಮಾಡೋದು, ನಮ್ಮ ಬಾಯಲ್ಲಿ ನಟ್ಟು ಬೋಲ್ಟ್ ಅಂತ ತರಿಸೋಕೆ ಟ್ರೈ ಮಾಡ್ತಾ ಇದ್ದೀರಾ. ನಮ್ಮ ಇಂಟರ್ಪ್ರಿಟೇಷನ್ ಆಫ್ ನಟ್ಟು ಬೋಲ್ಟ್ ಈಸ್ ಟೋಟಲಿ ಡಿಫ್ರೆಂಟ್. ಶಿಕ್ಷಣ, ಆ್ಯಸ್ ಇ ಸೆಡ್, ಸಿನಿಮಾದಲ್ಲಿ ಶಿಕ್ಷಣ, ಶಿಕ್ಷಣದಲ್ಲಿ ಸಿನಿಮಾ.
ಸರ್ ನಿಮ್ಮ ಬಾಯಿಂದ ನಾನು ನೆಟ್ಟು ಬೋಲ್ಟ್ ತರಿಸಿಲ್ಲ, ಒಂದು ಸಂದೇಶ ಹೋಗ್ಬೇಕು ಅಂತೇಳಿ ನಿಮ್ಮಿಂದ ಆ ಉತ್ತರ ಸಿಗಬೇಕು ಆ ಅಂತೇಳಿ. ಸಂದೇಶ ಏನಾಗಬೇಕಪ್ಪ ಅಂತಂದರೆ, ಶಿಕ್ಷಣ ಮತ್ತು ಕಲಿಕೆ ಮತ್ತು ನಿರಂತರವಾದಂಥ ಶ್ರಮ ಇಲ್ಲದೆ ಇದ್ದರೆ ಸಿನಿಮಾ ಮಾಡೋಕ್ಕಾಗಲ್ಲ. ಆದ್ದರಿಂದ ಕಲಿಕೆಗೆ ಮೊದಲು ಒತ್ತು ಕೊಡಿ. ಆ ಥರ ಇದೆ. ನಮ್ಮ ಭರಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ, ಸುಮಾರು 20 ವರ್ಷದಿಂದ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲರೂ ಬಂದ ಹುಡುಗರೆಲ್ರಿಗೂ ಹಳೆಗನ್ನಡದಲ್ಲಿ ನಾಟಕ ಮಾಡಿಸ್ತೀನಿ. ಅವ್ರಿಗೆ ಹಳೆಗನ್ನಡ ಅಂದರೆ ಏನು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಈಗ ಹಳೆಗನ್ನಡದಲ್ಲಿ ಹರಿಶ್ಚಂದ್ರ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ನಾಟಕ ಮಾಡಿಸ್ತೀವಿ ನಾವು. ಮಧ್ಯಮ ವ್ಯಾಯೋಗ, ಭಾಸನ ಮಧ್ಯಮ ವ್ಯಾಯೋಗವನ್ನು ನಾಟಕ ಮಾಡಿಸ್ತೀವಿ. ಇವರು ಅದನ್ನೇ ಮಾಡ್ತಿದ್ದಾರೆ ಅಲ್ಲಿ. ಹಾಗಾಗಿ ಒಟ್ಟಾರೆಯಾಗಿ ಕನ್ನಡ ಅಸ್ಮಿತೆ ಅಂತ ನೀವು ಯಾವುದನ್ನಾರು ಹೇಳೋದಾದರೆ ಅದು ಕನ್ನಡ ಭಾಷೆಯ ಮೂಲವನ್ನು ನಾವು ಸರಿಯಾಗಿ ಕಟ್ಟಿಕೊಡಬೇಕು. ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ ಅದು ನಿಜವಾದಂತಹ ನಟ್ಟು ಬೋಲ್ಟು ಟೈಟು. ಇವತ್ತು ಎಜುಕೇಷನಲ್ಲಿ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಸರ್? ಸಂಸ್ಕೃತಿ ಈಗ ಹೇಳ್ತಾರಲ್ಲ, ಅವ್ನ ಸಂಸ್ಕೃತಿ ನೋಡ ಹೇಗಿದೆ, ಇವನ್ ಸಂಸ್ಕೃತಿ ನೋಡ, ಆ ಸಂಸ್ಕೃತಿ. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಸ್ಕೃತಿ ಎಷ್ಟು ಬಹಳ ಮುಖ್ಯ? ಸಂಸ್ಕೃತಿಯಲ್ಲಿ ಈಗ ನಾನು ಸಾಂಸ್ಕೃತಿಕ ರಂಗಕ್ಕೆ ಹೋಗ್ತೇನೆ. ನೀವು ಬಹುಶಃ ಅದೇ ಅರ್ಥದಲ್ಲಿ ಹೇಳ್ತೀರಿ ಕಾಣಬೇಕು. ಹಿಂದೆ ನಮ್ಮ ಎಲ್ಲ ದೇಶದ ನಮ್ಮ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಯನ್ನು ತೆಗೆದು ನೋಡಿದರೆ ಇದರಲ್ಲಿ ಶಾಸ್ತ್ರೀಯ ಮತ್ತು ಜಾನಪದದ ಕಲೆ ಎಂಬುದು ಇದೆ. ಇದೆಲ್ಲವೂ ಹಿಂದೆ ಶಾಸ್ತ್ರೀಯವಾದಂಥ ವಿಚಾರಗಳು ಒಂದು ಗುರುಗಳಿಂದ ಶಿಷ್ಯರಿಂದ ಅದು ನಡೀತಾ ಹೋಗ್ತಾ ಇತ್ತು, ಒಂದು ಗುರುಕುಲದಲ್ಲಿ ನಡೀತಾ ಹೋಗ್ತಾ ಇತ್ತು. ಜಾನಪದದ ಕಲೆ ಅವರವರ ಜಾತಿಗೆ ಅನುಗುಣವಾಗಿ, ಅವರವರ ಭಾಷೆಗೆ ಅನುಗುಣವಾಗಿ, ಅವರವರ ಕಸುಬುಗೆ ಅನುಗುಣವಾಗಿ, ಅವರವರ ಊರಿಗೆ ಅನುಗುಣವಾಗಿ ಜಾನಪದದ ಕಲೆಗಳೆಲ್ಲ ರಾರಾಜಿಸಿತ್ತು. ಈಗ ಕಾಲಘಟ್ಟದಲ್ಲಿ ನಾವು ನೋಡಿದರೆ ಅಂಥ ಗುರುಕುಲದ ಸಿಸ್ಟಮಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಗುರುಗಳು ಇಲ್ಲ, ಅಂಥ ಶಿಷ್ಯರು ಇಲ್ಲ. ಜಾನಪದದ ಕಲೆಯೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕಸುಬೆ, ನಮ್ಮ ಊರಿನ ಆಚಾರ ವಿಚಾರಗಳೇ ನಮ್ಮಿಂದ ದೂರವಾದಾಗ ಜಾನಪದದ ಕಲೆಗಳು ಕೂಡ ನಮ್ಮಿಂದ ದೂರವಾಗಿ ಕೇವಲ ವೇದಿಕೆಗಳಲ್ಲಿ ಕೆಲವು ಸಂದರ್ಭದಲ್ಲಿ ಮಾತ್ರ ಮೂಡಿ ಬರ್ತದೆ ಹೊರತು ನಮ್ಮ ಜನಜೀವನದ ಜೊತೆಯಲ್ಲಿ ಇಲ್ಲ. ಈಗ ಇದನ್ನು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಇದು ಮನಸ್ಸು ಕಟ್ಟುವ ಕೆಲಸ. ಈ ವಿದ್ಯೆ ಬುದ್ಧಿಯೊಟ್ಟಿಗೆ ಇಂಥ ವಿದ್ಯೆ ಬುದ್ಧಿಯೊಟ್ಟಿಗೆ ಮನಸ್ಸನ್ನು ಕಟ್ಟುವ ಕೆಲಸವನ್ನು 100 ಕಾಲ ಸೂರ್ಯಚಂದ್ರಷ್ಟು ಕಾಲ ಕೊಂಡೋಗಬೇಕಾದ್ರೆ ಇದು ವಿದ್ಯೆಯೊಟ್ಟಿಗೆ ಜೋಡಣೆ ಆಗಬೇಕು ಅಂತ ನಾವು ಪ್ರತಿಪಾದನೆ ಮಾಡೋದು. ಇದೇ ಕೆಲಸವನ್ನು ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ಈ ಸಾಂಸ್ಕೃತಿಕವನ್ನು ಕಟ್ಟಿಕೊಂಡು ಹೋಗುವುದು. ಹೀಗೆ ಹೋದರೆ ಮಾತ್ರ ಇನ್ನು ಮುಂದೆ ಈ ಸಾಂಸ್ಕೃತಿಕ ರಂಗ ಇನ್ನು ಮುಂದೆ 100 ಕಾಲ ಉಳಿಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನನ್ನ ವಿಚಾರ ಇಷ್ಟೇ, ರಾಜ್ಯ ಸರ್ಕಾರ ನಮ್ಮ ಕ್ಷೇತ್ರ ಇನ್ನಾದರೂ ಎಚ್ಚೆತ್ತು ಇದು ಒಂದು ಅವಿಭಾಜ್ಯ ಅಂಗವಾಗಿ ಬೆಳಿಬೇಕು. ಇದು ಅವಿಭಾಜ್ಯ ಅಂಗ. ವಿದ್ಯೆ ಒಟ್ಟಿಗೆ ನಮ್ಮ ಸಾಂಸ್ಕೃತಿಕವಂತ ವಿಚಾರ. ಎಷ್ಟೋ ದೇಶಗಳಿದೆ. ನಮ್ಮಂಥ ಒಂದು ಹತ್ತಿರದ ಶ್ರೀಲಂಕಾವನ್ನು ತೆಗೆದು ನೋಡಿದರೆ ಅಲ್ಲಿ ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ಅಲ್ಲಿಯ ಒಂದು ಸಾಂಸ್ಕೃತಿಕ ರಂಗವನ್ನು ಹೇಗೆ ಕಟ್ಟಿಕೊಂಡು ಹೋಗಿದ್ದಾರೆ ಎಂಬುದನ್ನು ನೋಡಿ. ಬೇರೆ ಬೇರೆ ರಾಜ್ಯವನ್ನು ಗಮನಿಸಬೇಕು. ಬೇರೆ ಬೇರೆ ರಾಜ್ಯವನ್ನು ಗಮನಿಸುವಾಗ ನಮ್ಮ ಹತ್ತಿರದಲ್ಲಿರುವಂಥ ಕೇರಳವನ್ನು ಗಮನಿಸಿ, ಕೇರಳದಲ್ಲಿ ಇವತ್ತು ಒಂದು ಯಾವ ರೀತಿ ಒಂದು ಸಾಂಸ್ಕೃತಿಕವಂಥ ವಿಚಾರವನ್ನು ಅವರ ವಿದ್ಯೆಯೊಟ್ಟಿಗೆ ಜೋಡಣೆ ಮಾಡಿದ್ದಾರೆ ಎಂಬುದನ್ನು ನೋಡಿ. ಈ ದೃಷ್ಟಿಯಲ್ಲಿ ನಮ್ಮ ರಾಜ್ಯದಲ್ಲೂ ನನ್ನ ವಿನಂತಿ ಇಷ್ಟೇ, ವಿದ್ಯಾ ಇಲಾಖೆಯಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದನ್ನು ಬಲವಾಗಿ ನಮ್ಮ ಶಾಸ್ತ್ರೀಯ ಮತ್ತು ಜಾನಪದದ ಕಲೆಯನ್ನು ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣದಲ್ಲಿ ಜೋಡಣೆ ಮಾಡಬೇಕು. ಇದರ ಒಟ್ಟಿಗೆ ನಮ್ಮ ರಾಜ್ಯದ ಕಲೆಯ ಒಂದು ಘೋಷಣೆ ಆಗಬೇಕು ಅಂತ ನನ್ನ ಆಸೆ. ರಾಜ್ಯದ ಕಲೆ ಏನು ಕೇಳಿದ್ರೆ, ನಮ್ಮದೇನು ಭರತನಾಟ್ಯ ನಮ್ಮದು ರಾಜ್ಯದ ಕಲೆ ಅಲ್ಲ. 8 ವಿಧದ ಶಾಸ್ತ್ರೀಯ ನೃತ್ಯದಲ್ಲಿ ಒಂದು ಭರತನಾಟ್ಯ ಎಂಬುದು ಇದೆ, ನಮಗೆ ಭಾಳ ಹತ್ತಿರ ಇರುವಂಥದ್ದು. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಲೆ ಅಂತದನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿರುವ ಕಲೆಯನ್ನು ನೀವು ಪ್ರಮುಖವಾಗಿ ಗಮನಿಸಿದರೆ, ನಾನೇನಪ್ಪ ದಕ್ಷಿಣ ಜಿಲ್ಲೆಯ ಅಂತೇಳಿ ಹೇಳಿದಿರ್ತೀರಲ್ಲ, ನಮ್ಮ ಯಕ್ಷಗಾನ ಎಂಬುದು ಅದು ಸಮಗ್ರವಾಗಿ ತೆಂಕುತಿಟ್ಟು, ಬಡದಿಟ್ಟು, ಸಣ್ಣ ಆಟ, ದೊಡ್ಡ ಆಟ, ಮೂಟಪಾಲ, ಅದು ಎಲ್ಲ ಸೇರಿಕೊಂಡು ಅದರ ಬೇರೆ ಬೇರೆ ಆಯಾಮಗಳಿದೆ. ಗೊಂಬೆ ಆಟ, ತೊಗಲು ಗೊಂಬೆ ಆಟ, ಬೇರೆ ಬೇರೆ ಉಂಟು. ಇದೆಲ್ಲ ಸೇರಿಕೊಂಡು 22 ಜಿಲ್ಲೆಯ ಒಂದು ನಮ್ಮ ಯಕ್ಷಗಾನ ಎಂಬುದನ್ನು ಇಟ್ಟುಕೊಂಡು ಇದು ನಮ್ಮ ರಾಜ್ಯದ ಕಲೆ ಅಂತ ಘೋಷಣೆ ಆಗಬೇಕು ಎಂಬುದು ನಮ್ಮ ಆಸೆ. ಅದರ ಒಟ್ಟಿಗೆ ಯಕ್ಷಗಾನ ಕಲೆಯನ್ನು ಕೂಡ ಶಾಸ್ತ್ರೀಯ ಕಲೆಯಾಗಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತಲೂ ನಮ್ಮ ಆಸೆ. ಯಾಕೆಂದರೆ 1950ನೇ ಇಸವಿಯಲ್ಲಿ ಸಾಧಾರಣ 7 ಶಾಸ್ತ್ರೀಯ ನೃತ್ಯಗಳನ್ನು ಮಾಡಿದ್ದಾರೆ. ಆಮೇಲೆ 2001ನೇ ಇಸವಿಯ ಮೇಲೆ ಒಂದು ಸತ್ರೀಯ ನೃತ್ಯವನ್ನು ಅಸ್ಸಾಮಿನ ನೋಡಿದ್ದಾರೆ. ಇಡೀ 8 ಈಗ 9 ಆಗಿದೆ. 9 ಶಾಸ್ತ್ರೀಯ ನೃತ್ಯಗಳನ್ನು ಒಮ್ಮೆ ಪ್ರದರ್ಶನ ನೋಡುವ. ಅದರೊಟ್ಟಿಗೆ ಒಂದು ಯಕ್ಷಗಾನವನ್ನು ಒಮ್ಮೆ ಪ್ರದರ್ಶನ ನೋಡುವಾಗ ಅದಕ್ಕಿಂತ ಇದು ಹೇಗೆ ಏನು ಕಡಿಮೆ ಇದೆ ಎಂಬುದು ನಮಗೆ ಅನ್ನಿಸ್ತದೆ. ಏನು ಕಡಿಮೆ ಇಲ್ಲ. ಇದು ರಾಜ್ಯದಲ್ಲಿ ರಾಜ್ಯದ ಕಲೆ ಘೋಷಣೆ ಆಗಬೇಕು. ಕೇಂದ್ರದಲ್ಲಿ ನಮ್ಮ ಯಕ್ಷಗಾನಕ್ಕೆ ಶಾಸ್ತ್ರೀಯ ಕಲೆ ಅಂತೇಳಿ ಒಂದು ಪಟ್ಟಿ ನಮಗೆ ಬರಬೇಕು.
ಬಂದರೆ ಇದು ನಮ್ಮ ರಾಜ್ಯಕ್ಕೆ ನ್ಯಾಯ, ನಮ್ಮ ಸಾಂಸ್ಕೃತಿಕಕ್ಕೆ ನ್ಯಾಯ ಅಂತ ನಾನು ಇದರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಕಡೆಯದಾಗಿ, ಜಾಸ್ತಿ ಸಮಯ ಇಲ್ಲ, ಕಡೆಯದಾಗಿ ಇವತ್ತಿನ ಸಿನಿಮಾ ರಂಗಕ್ಕೆ ಏನು ಅವಶ್ಯಕತೆ ಇದೆ? ಕಲಿಕೆ. ಸರ್, ಅಮೇರಿಕಾ ಒಂದು ಸಿನಿಮಾ ಇವತ್ತು ಕೂಡ ಯಾರೂ ಮರೆಯೋದಿಲ್ಲ. ಭಾಗ 2 ಏನಾದರೂ ಪ್ಲಾನಿಂಗ್? ಭಾಗ 2 ಸಿದ್ಧವಾಗಿದೆ, ಇನ್ನು ಕೆಲವೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಕಡೆಯದಾಗಿ ಸರ್, ನೀವು ತುಂಬ ನಿಮ್ಮ ಹತ್ರ 3 ದಿಗ್ಗಜರಿದ್ದಾರೆ, ಅವ್ರನ್ನ ಪ್ರಶ್ನೆಗಳು ಮಾಡ್ತಾ ಹೋದರೆ ಇಡೀ ದಿನ ಮಾಡ್ಬೋದು. ಪ್ರವಾಸ ಕಥನಗಳ ಬಗ್ಗೆ ಮಾತಾಡ್ಬೋದು, ಸಾಹಿತ್ಯದ ಬಗ್ಗೆ ಮಾತಾಡ್ಬೋದು, ಗ್ರಾಮೀಣ ಬಗ್ಗೆ ಮಾತಾಡ್ಬೋದು, ಆದರೆ ಟೈಮ್ ಇಲ್ಲ. ಅದ್ರ ಕಡೆಯದಾಗಿ ಸಿನಿಮಾ ರಂಗಕ್ಕೆ ಇವತ್ತಿನ ಅವಶ್ಯಕತೆ ಏನಿದೆ? ಸಿನಿಮಾ ರಂಗದವರು ಏನನ್ನ ಅಳವಡಿಸ್ಕೊಳ್ಬೇಕು? ಬರೋರೆಲ್ಲ ಹೀರೋ ಆಗಬೇಕು ಅಂದ್ಕೊಂಡು ಬಂದರೆ ಆಗುತ್ತಾ? ಮೊದಲನೇದಾಗಿ ಸಿನಿಮಾ ಎಲ್ಲ ಕಲೆ ಹಾಗೆ ಒಂದು ಧ್ಯಾನ ಮತ್ತು ಒಂದು ತಪಸ್ಸನ್ನು ಬೇಡುತ್ತೆ. ದುರದೃಷ್ಟವಶಾತ್ ಇಲ್ಲಿಗೆ ಪ್ರವೇಶ ಮಾಡುವ ಪ್ರತಿ ಯುವಕ ಅಹೋರಾತ್ರಿ ಏನೋ ಆಗಬೇಕು ಅಂತ ಬರ್ತಾನೆ. ನಮ್ಮ ಶಾಲೆಗೆ ಬರೋ ವಿದ್ಯಾರ್ಥಿಗಳು ಸೇರಿಕೊಂಡ ತಕ್ಷಣ ನಾಳೆ ಏನೋ ನಾನು ಸೂಪರ್ ಸ್ಟಾರ್ ಆಗಿಬಿಡ್ತೀನಿ ಅಂತ. ಅದು ಸಾಧ್ಯ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾದದ್ದು ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಜಾಗತಿಕವಾಗಿ ಅಪ್ಡೇಟ್ ಆಗುವ, ವರ್ತಮಾನಕ್ಕೆ ಸ್ಪಂದಿಸುವ, ಭರಣ ಅವರು ಹೇಳಿದ ಹಾಗೆ ನಮ್ಮ ಜಗಲಿಯಿಂದ ಜಗತ್ತನ್ನು ನೋಡುವ ಕಲೆ ಬೇಕು. ನಮ್ಮ ಕಥೆಗಳನ್ನು ಹೇಳಬೇಕು. ಕಾಂತಾರ ಯಾಕೆ ಯಶಸ್ವಿ ಆಯ್ತು ಹೇಳಿ? ನಮ್ಮನ್ನೆಲ್ಲದ ಕಥೆ ಅದು. ಆ ಥರದ ಒಂದು ಬದ್ಧತೆ ಮಾಯವಾಗಿಬಿಟ್ಟು ಅದು ತತ್ಕ್ಷಣಕ್ಕೆ ಫಲ ಕೊಡಬೇಕು ಅಂತ ಬಂದರೆ ಅದು ಯಾವ ಕಲೆಯೂ ಸಿದ್ಧಿಸೋಕೆ ಸಾಧ್ಯ ಇಲ್ಲ. ಒಬ್ಬ ಸಂಗೀತಗಾರ ಹಾಡಬೇಕಾದ್ರೆ ಎಷ್ಟು ಗಂಟೆಗಳ ತಾಲೀಮ್ ಮಾಡ್ತಾನೆ ಬೆಳಗ್ಗೆ ಎದ್ದು. ಒಬ್ಬ ಕ್ರೀಡಾಪಟು ಎಷ್ಟು ರಿಹರ್ಸಲ್ ಮಾಡ್ತಾನೆ. ಸಿನಿಮಾದಲ್ಲಿ ಮಾತ್ರ ಹೇಗೆ? ನನಗೆ ಬಹಳ ಜನ 6 ಪ್ಯಾಕ್ 8 ಪ್ಯಾಕ್ ಮಾಡಿಕೊಂಡು ಬಂದು, ಓಹ್ ಸರ್ ಇಷ್ಟು ಸಾಕಲ್ವಾ ಅಂತ. ನಾನು ಹೇಳಿದೆ, ಮೆದುಳಿಗೆ 6 ಪ್ಯಾಕ್ ಬೇಕಪ್ಪ, ಇಲ್ಲಿಗೆ ಬೇಕು 6 ಪ್ಯಾಕು. ಬರೀ ದೇಹಕ್ಕೆ ಮಾಡಿಕೊಂಡ್ರೆ ನೀನು ಅದ್ಭುತವಾದ ಸೆಕ್ಯೂರಿಟಿ ಗಾರ್ಡ್ ಆಗ್ತೀಯ ಅಷ್ಟೇ. ಅದರ ಆಚೆ ಏನಾಗಲಿಕ್ಕಾಗತ್ತೆ? ದೈಹಿಕ ಬಲ ಮನೋಬಲ ಎರಡೂ ಒಟ್ಟಿಗೆ ಹೋಗದಿದ್ದರೆ ಯಾವ ಕಲೆಯೂ ಶಾಶ್ವತವಾಗಿ ಸಿದ್ಧಿಸೋದಿಲ್ಲ. ಮತ್ತು ಈಗ ಅಲ್ಪಕಾಲೀನ ಫಲಿತಾಂಶಗಳಲ್ಲಿ ಯುವಕರಿಗೆ ನಂಬಿಕೆ ಇರೋದರಿಂದ ಅವರು ಬೇಗ ಬರ್ತಾರೆ. ನೋಡಿ, ಇವ್ರ ಕಾಲದಲ್ಲೆಲ್ಲ ಎಂಟ್ರಿ ಕಷ್ಟ ಇತ್ತು. ನನಗಿಂತ ಹಿರಿಯರು, ಭರಣ ನನಗಿಂತ ಹಿರಿಯ ನಿರ್ದೇಶಕರು. ನಮಗೆಲ್ಲ ಎಂಟ್ರಿ ಕಷ್ಟ ಇತ್ತು, ಪ್ರವೇಶ ದುರ್ಗಮವಾಗಿತ್ತು. ದುರ್ಗಮವಾಗಿ ಸ್ವಲ್ಪ ಕಷ್ಟಪಟ್ಟರೆ ಶಾಶ್ವತವಾದ ದಾರಿ ಇರ್ತಿತ್ತು. ಈಗ ಪ್ರವೇಶ ಸುಲಭ. ಐಫೋನಲ್ಲಿ ನೀವೊಂದು ಸಿನಿಮಾ ಮಾಡಿಬಿಡ್ತಾರೆ, ಮಿಂಚಿಬಿಡ್ತಾರೆ. ಮುಂದಿನ ವರ್ಷ ಎಲ್ಲಿಂದ್ರೂ ಒಬ್ಬರೂ ಪತ್ತೆ ಇರಲ್ಲ. ಇದು ಆಗಿರೋದು ಕಾರಣ ಏನಂದರೆ ಸರಿಯಾದ ಶಿಕ್ಷಣ, ಸಿದ್ಧತೆ, ಸಾಹಿತ್ಯದ ಓದು, ರಂಗಭೂಮಿಯ ಗಮನ, ಸಮಾಜವನ್ನು ಅತ್ಯಂತ ಸೂಕ್ಷ್ಮವಾಗಿ ಮುಗ್ಧ ಮನಸ್ಸಿನಿಂದ ನೋಡೋದು. ಮುಗ್ಧ ಮನಸ್ಸಿನಿಂದ ಪೂರ್ವಗ್ರಹಿತರಹಿತವಾಗಿ ಸಮಾಜವನ್ನು ನೋಡಿದರೆ ಕಥೆಗಳು ಸಿಗತ್ತೆ. ಹೇಳೋಕ್ಬೇಕಾದ ತಾಂತ್ರಿಕ ಕೌಶಲ್ಯವನ್ನು ಸಿದ್ಧಿಸ್ಕೋಬೋದು. ತಾಳ್ಮೆ ಬೇಕು, ತಾಳ್ಮೆ ಬೇಕು, ತಾಳ್ಮೆ ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಕಡೆದಾಗಿ ನನಗನ್ಸೋದು ನಾಲ್ಕು ಹೇಳಿದ್ದು ಎಲ್ಲವೂ ಕರೆಕ್ಟ್. ಅದು ಅದರ ಜೊತೆಯಲ್ಲೇ ವಿ ಆರ್ ಇನ್ ಎ ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮನ್ನು ಮೀರಿ ಬೆಳೀತಾ ಇದೆ. ಆದರೆ ಅದು ಕೊಡೋಕ್ಕಾಗದೇ ಇರುವಂತಹ 2 ಭಾವಗಳಿದೆ. ಒಂದು ಭಾವ ಮತ್ತು ಸ್ಪರ್ಶ. ಅದನ್ನು ಅದು ಕೊಡೋಕ್ಕಾಗಲ್ಲ. ಆ ಭಾವ ಮತ್ತು ಸ್ಪರ್ಶ ಕೊಡೋಕ್ಕೆ ಸಾಧ್ಯ ಇರೋದು ಮನುಷ್ಯ ಮಾತ್ರ. ಆದ್ದರಿಂದ ಮನುಷ್ಯನ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಆಲ್ವೇಸ್ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನಾವು ಇವತ್ತು ಅವುಗಳನ್ನು ಬಳಕೆ ಮಾಡಬೇಕಾಗತ್ತೆ. ವಿಧಿ ಇಲ್ಲ. ಮೊಬೈಲ್ ಬಳಸಲೇಬೇಕು, ವಿಧಿ ಇಲ್ಲ. ಆದರೆ ಮೊಬೈಲನ್ನು ಯಾವ ರೀತಿ, ಎಲ್ಲಿ, ಯಾವ ಉಪಯೋಗಕ್ಕೆ ಬಳಸ್ತೀವಿ ಅನ್ನೋದೇ ಬಹಳ ಮುಖ್ಯ. ಈಗ ಸಿನಿಮಾ ಕೂಡ ಅದೇ ಹಂತಕ್ಕೆ ಬಂದಿದೆ. ಹಾಗಾಗಿ ನಾವು ಸುತ್ತ ಎಲ್ಲ ಕಡೆ ಅರಿವನ್ನು ವಿಸ್ತಾರ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಎಷ್ಟು ಚೆನ್ನಾಗಿ ನಾವು ಒಳಗೆ ಬಳಸ್ಕೋಬೇಕು ಮತ್ತು ಅದ್ಭುತವಾದಂತಹ ಕಥೆಗಳನ್ನು, ನಮ್ಮ ಕಥೆಗಳನ್ನು, ನಮ್ಮ ಮಣ್ಣಿನ ಕಥೆಗಳನ್ನು, ಅದು ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಎಷ್ಟು ಹೇಳಿದ್ರೂ ನಡೀತಾ ಇರುತ್ತೆ. ಅದು ಇನ್ನು ಮುಗಿಯೋದನ್ನು. ಬೃಹತ್ ಕಥಾ ಮಂಜರಿ ಯಾರಾದರೂ ಮುಟ್ಟಿದಾರಾ, ಓದಿದಾರಾ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಆ ಥರದ ಎಲ್ಲವನ್ನ ನಾವು ನಿಧಾನವಾಗಿ ಹೊರಗೆ ತಂದರೆ ತಾನೇ ತಾನಾಗಿ ಕನ್ನಡದ ಅಸ್ಮಿತೆಯನ್ನು ಉಳಿಸುವಂತಹ ಸಿನಿಮಾಗಳು ಬರ್ತವೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮೂವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಶ್ರೀಲಕ್ಷ್ಮಿ. ಅಭ್ಯಾಗತರ ಮಾತುಗಳು, ಮನೋಜ್ಞ ನುಡಿಗಳು. ಕೊನೆಯ ಮಾತು ಒಂದಿದೆ. ನಾವು ಬರೋಕ್ಕೆ ಮುಂಚೆ ನಯನ ಅವ್ರದ್ದು ಬಹಳ ಅದ್ಭುತವಾದಂತಹ ರಸಮಂಜರಿ ನಗೆ, ರಂಜನೆ ನಡೀತಿತ್ತು. ನಾನು ನೋಡಿ ನಗ್ತಾ ಕೂತಿದ್ದೆ. ಅಂಥ ಒಂದು ರಂಜನೆಯ ನಂತರ ಇಂಥರ ಚಿಂತನೆಯ ಕಾರ್ಯಕ್ರಮ ಇಟ್ಟಿದ್ದೀರಲ್ಲ, ಜನ ನಮ್ಮನ್ನೆಲ್ಲ ನೋಡ್ತಾರ ಅಂತ ನನಗೆ ಗಾಬರಿ ಇತ್ತು. ಗೊತ್ತಿದ್ದಷ್ಟು ಮಾತಾಡಿದ್ದೀವಿ.
ಅದರ ಮಧ್ಯೆ ನಮಗೂ ಅವಕಾಶ ಕೊಟ್ಟಿದ್ದಕ್ಕೆ ರಿಪಬ್ಲಿಕ್ಗೆ ಧನ್ಯವಾದಗಳು. ಕೇವಲ ಮಾತಿನ ಮುಖಾಂತರ ಮಾತ್ರವಲ್ಲ, ಮೂವರು ಕೂಡ ಅತ್ಯಂತ ಪ್ರಾಜ್ಞರು. ತಮ್ಮ ಕೃತಿಯ ಮುಖಾಂತರ ಕನ್ನಡ ನಾಡನ್ನು ಬೆಳಗಿದಂತಹ ಮೂವರು ಗಣ್ಯರು ನಮ್ಮ ನಡುವೆ ಇದ್ದಾರೆ. ಅತಿಥಿಗಳಲ್ಲ, ಇವರು ಅಭ್ಯಾಗತರು, ಕರೆದು ಬರುವವರು. ಅತಿಥಿಗಳು ಅಂದರೆ, ತಿಥಿ ಅಂದರೆ ದಿನ, ಕರೆಯದೇ ಬರುವವ್ರನ್ನ ನಾವು ಅತಿಥಿ ಅಂತೀವಿ. ನೋಡಿ, ಭಾಷೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ನಾನು ನಮ್ಮ ರಿಪಬ್ಲಿಕ್ ಕನ್ನಡ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಷನ್ ಶ್ರೀ ಕಿಶನ್ ಆರ್ ಚರಂಡ ಅವರನ್ನು ವೇದಿಕೆಯ ಮೇಲೆ ಆಹ್ವಾನಿಸ್ತೀನಿ. ಹಾಗೆಯೇ ಗಾಯತ್ರಿ ಮ್ಯಾಮ್ GM ಆ್ಯಂಡ್ ಹೆಡ್ ಆಪರೇಷನ್ಸ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೂವರು ಅಭ್ಯಾಗತರಿಗೂ ಕೂಡ ಒಂದು ಚಿಕ್ಕ ಸ್ಮರಣಿಕೆ ಹಾಗೂ ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್. ಭಾಷೆಯನ್ನರಿಯದೆ ಭಾವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೆಲವನ್ನರಿಯದೆ ಜೀವನವನ್ನು, ಬದುಕನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವೇನಾದರೂ ಸಾಧಿಸಬೇಕು ಜೀವನದಲ್ಲಿ ಅಂತಂದರೆ ಇಲ್ಲಿನ ಭಾಷೆ, ನೆಲ, ಜಲ ಇವುಗಳ ಸಮಗ್ರ ಅರಿವಿರಬೇಕು ಅನ್ನುವಂಥ ವಿವೇಕಪೂರ್ಣವಾದ ಮಾತುಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಅನಂತ ಧನ್ಯವಾದಗಳು ತಮಗೆಲ್ಲರಿಗೂ ಕೂಡ.